ಎಲ್ಲರೂ ಕೈಯಲ್ಲಿ ಹೂವು ಅಕ್ಷತೆ ತಗೊಳ್ಳಿ. ಈಗ ವರಸಿದ್ಧಿ ವಿನಾಯಕನ ಕತೆ ಮೊದಲು, ಆಮೇಲೆ ಸಮಂತಕೋಪಾಖ್ಯಾನ ಕತೆ. ಇದನ್ನು ಯಾರಿಗೆ ಏನೇ ತೊಂದರೆ ಆದರೂ, ಯಾವುದೇ ಗ್ರಹಚಾರ ಬಂದರೂ, ಜಾತಕ ಭಾವದಲ್ಲಿ 6, 8, 12ನೇ ಮನೆಗಳಲ್ಲಿ ಗ್ರಹಗಳಿದ್ದರೂ ಕೂಡ ಯಾರನ್ನೂ ಏನೂ ಕೇಳ್ದಿರ ಈ ಕತೆಗಳನ್ನೆಲ್ಲ ಕೇಳ್ತಾ ಇದ್ದರೆ ಅವ್ರದ್ದೆಲ್ಲ ಗ್ರಹಚಾರ ಕಾಲ ನಿರ್ಮೂಲನ ಆಗಿ ಅವರಿಗೆ ಸುಖದ ಕಾಲ ಪ್ರಾಪ್ತಿಯಾಗುತ್ತೆ. ಹಾಗೆ ಗ್ರಂಥಗಳಲ್ಲಿ ಹೇಳಿದ್ದಾನೆ, ಸುಭಾಷಿತಗಳಲ್ಲೂ ಹೇಳಿದ್ದಾನೆ. ಹಾಗಾಗಿ ಹಿಂದಿನ ಕಾಲದಲ್ಲೂ ದ್ವಾಪರ ಯುಗದಲ್ಲಿ ಧರ್ಮರಾಯ ಈ ಥರ ಮಾಡಿದ್ದ ಅಂತ ಹೇಳಿ ಈ ಕಥೆನಲ್ಲಿ ಬರುತ್ತೆ. ಹಾಗಾಗಿ ನೀವು ಕೂಡ ಯಾವುದೇ ತೊಂದರೆಗಳಿದ್ದರೂ ಕೂಡ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಿ ನಂಬಿಕೆ ಇಟ್ಟು ಈ ಕಥೆಯನ್ನು ಎಲ್ಲರೂ ಕೂಡ ಗಣಪತಿ ಹಬ್ಬದ ದಿವಸ ಅಥವಾ ನಿಮಗೆ ಬೇರೆ ಸತಿ ತೊಂದರೆ ಬಂದಾಗ ಇದನ್ನು ಆಲಿಸಿ. ಈಗ ಹೂವು ಅಕ್ಷತೆ ಕೈಯಲ್ಲಿಟ್ಕೊಳ್ಳಿ. ಫಸ್ಟು ಮಹಾಗಣಪತಿಯಲ್ಲಿ, ಆಮೇಲೆ ವರಸಿದ್ಧಿ ನಾಯಕನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಸೋಮಕಶ್ಚೈಕದಂತಶ್ಚ ಕಪಿಲೋಕಚಕರ್ಣಕಾಃ ಲಂಬೋದರಶ್ಚ ವಿಕಟ ವಿಘ್ನ ರಾಜೋ ಗಣಪಃ ಸೋಮನಕೇತೃಗಣಾಧ್ಯಕ್ಷ ಪಾಲಚಂದ್ರೋಡಿವರ್ಣ ದ್ವಾದಶಿತಾನಿ ನಾಮಾನಿ ಯಪಟೆಟ್ಟುಣ್ಯಾದಪಿ ವಿದ್ಯಾರಂಭೆ ವಾಯಚ ಪ್ರವೇಶ ರಂಗಮೆ ತಥಾ ಸಂಗ್ರಾಮೆ ಸರ್ವ ಕಾರ್ಯೇಷು ವಿಘ್ನಸ್ಯ ಸಂಜಾಯತೆ ಅಭಿಪ್ಸರ್ ಸಿದ್ಧಾರ್ಥಂ ಪೂಜಿತೆ ಸುರರಪಿ ಸರ್ವ ವಿಘ್ನಚಿತೆ ತಸ್ಮೈ ಶ್ರೀಮನ್ ಮಹಾಗಣಾಧಿಪತಿ ನಮಃ ಪುಂಡಲೀಕೃತ ನಾಗೇಂದ್ರ ಖಂಡೇಂದ್ರ ಕೃತೇಶಕ್ರ ಭಿಂಡೀಕೃತ ಮಹಾವಿಘ್ನ ಧುಂಡಿ ರಾಜ ನಮೋಸ್ತುತೆ ಶ್ರೀಮನ್ ಮಹಾಗಣಪತಿ ನಮಃ ಸಿದ್ಧಿ ಬುದ್ಧಿ ಮೂಲ ಶಿಕ್ಷಿ ಮಹಾಗಣಪತಿ ನಮಃ ಶ್ರೀ ವರಸಿದ್ಧಿ ವಿನಾಯಕಾಯ ನಮಃ ಮನಸೋದ್ದಿಷ್ಟ ಪ್ರಾರ್ಥನಾನ್ ಸಮರ್ಪಯಾಮಿ. ದೇವರ ಹತ್ರ ಹಾಕಿ ಒಂದ್ಸತಿ ಕೈ ಮುಗು. ಈಗೆಲ್ಲರೂ ಕೂಡ ಸಾವಧಾನಚಿತ್ತರಾಗಿ ಈ ಕಥೆಯನ್ನು ಆಲಿಸಿ. ಪೂರ್ವಕಾಲದಲ್ಲಿ ಚಂದ್ರವಂಶದ ದೊರೆಗಳಲ್ಲೇ ಅತ್ಯಂತ ಪ್ರಸಿದ್ಧನಾಗಿದ್ದವನು ಧರ್ಮರಾಯ. ಅಂತ ಧರ್ಮರಾಯ ಭೂಭಾರವನ್ನು ಮಾಡ್ತಾ ಇರಬೇಕಾದ್ರೆ, ರಾಜ್ಯವನ್ನು ಆಳ್ತಾ ಇರಬೇಕಾದ್ರೆ ಅವನಿಗೆ ಗ್ರಹಚಾರ ಕಾಲ ಪ್ರಾಪ್ತವಾಗಿ ರಾಜ್ಯಾದಿ ಸಕಲ ಐಶ್ವರ್ಯನ್ನು ಕೂಡ ಕಳೆದುಕೊಂಡ್ಬಿಡ್ತಾನೆ. ಆಗ ಜ್ಞಾತಿಯಾದಂಥ ದುರ್ಯೋಧನ ಅದನ್ನು ಅಪಹರಿಸಕ್ಕೆ ನೋಡ್ದ. ಮತ್ತೆ ಧರ್ಮರಾಯ ತಮ್ಮಂದಿರೊಡನೆಯೋ ಪತ್ನಿಯೊಡನೆಯೋ ಅನೇಕ ವೃಕ್ಷಗಳಿಂದ ಗಿಡ ಮರಗಳಿಂದ ಕೂಡಿರ್ತಕ್ಕಂಥ ವ್ಯಾಘ್ರ ಭಲ್ಲೂಕಾದಿ ಅಂದರೆ ಹುಲಿ, ಚಿರತೆ, ಕಾಡೆಮ್ಮೆ, ಖಡ್ಗಮೃಗ, ಖೇಂಡಾಮೃಗಗಳಿರ್ತಕ್ಕಂತಹ ದುಷ್ಟ ಒಂದು ಮಹಾರಣ್ಯಕ್ಕೆ ಹೋಗ್ತಾನೆ. ಅಲ್ಲಿ ಬ್ರಹ್ಮವೇತ್ರನಾದಂತಹ ಮಹರ್ಷಿಗಳು ಎಲ್ಲರೂ ಕೂಡ ಅಲ್ಲಲ್ಲಿ ಕುಳಿತು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅವರು ಅವರ ತಪಸ್ಸಿನ ಪ್ರಭಾವದಿಂದ ಅಂದರೆ ಅನುಷ್ಠಾನದ ಬಲದಿಂದ ಸ್ವಯಂ ಪ್ರಕಾಶದಂತೆ ಸೂರ್ಯನ ಥರ ಅಲ್ಲಲ್ಲಿ ಹೊಳಿತಾ ಇರ್ತಾರೆ. ಅವರಿಗೇನು ಊಟ ಗೀಟ ಬೇಕಾಗೋದಿಲ್ಲ. ಗಾಳಿ, ನೀರು, ತರಗೆಲೆಗಳೇ ಅವರಿಗೆ ಆಹಾರ. ಸದಾ ಕಾಲದಲ್ಲಿಯೂ ಕೂಡ ಅವರು ಅಗ್ನಿಹೋತ್ರಾದಿಗಳನ್ನು ಆಚರಿಸಿ ಬಂದಂಥ ಅತಿಥಿಗಳನ್ನು ವಿಶೇಷವಾಗಿ ಸತ್ಕಾರ ಮಾಡೋದು, ಈ ರೀತಿಯಾಗಿ ಗುಣವನ್ನು ಹೊಂದಿರ್ತಾರೆ ಮಹರ್ಷಿಗಳು. ನಿರಾಧಾರದಿಂದ ಭೂಮಿ ಮೇಲೆ ಕುಳಿತು ಕೈಗಳನ್ನು ಜೋಡಿಸಿಕೊಂಡು ತಪಾಸ ಮಾಡ್ತವರು ಕೂಡ ಇರ್ತಾರೆ. ಅಂದರೆ ಭೂಮಿ ಮೇಲೆ ಇರಲ್ಲ, ಅವರು ಭೂಮಿಯಿಂದ ಮೇಲ್ಗಡೆ ಕೂತಿರ್ತಾರೆ, ನಿರಾಧಾರವಾಗಿ ಆಧಾರನ ಇಲ್ದಿರ ಕೂತಿರ್ತಾರೆ. ಈ ರೀತಿಯಂಥ ಮಹರ್ಷಿಗಳನ್ನು ಕೂಡ ನೋಡ್ತಾರೆ. ಆನಂದ ಪ್ರವಶವಂತ ಧರ್ಮರಾಯ ಅವರ ಬಳಿ ಹೋಗ್ತಾನೆ. ಆ ಭೂಮಿ ಮೇಲೆ ಕೂತಿರಲ್ಲ, ಗಾಳಿಯಲ್ಲಿ ತೇಲ್ತಾ ಇರ್ತಾರಲ್ಲ, ಅವರ ಹತ್ರ ಹೋಗ್ತಾನೆ. ಅವರ ಬಳಿಗೈದು ತಮ್ಮಂದಿರೊಡನೆ ಮತ್ತೆ ತನ್ನ ಹೆಂಡತಿಯೊಡನೆ ಕೂಡಿಕೊಂಡು ಸಾಷ್ಟಾಂಗ ದಂಡ ಪ್ರಣಾಮವನ್ನು ಅಂದರೆ ನಮಸ್ಕಾರವನ್ನು ಮಾಡಿ ಅಂಜಲಿಬದ್ಧನಾಗಿ ಕೈ ಮುಕ್ಕೊಂಡು ಕೇಳ್ತಾನೆ. ಋಷಿಗಳು ಅವನನ್ನು ನೋಡಿ ಕೂತ್ಕೊಳ್ಳೋ ಅಂತ ಹೇಳ್ತಾರೆ. ಇವನು ಕೈ ಮುಕ್ಕೊಂಡಿದ್ದಾಗಲೇ ಆ ಮಾತನ್ನು ಕೇಳಿ ಧರ್ಮರಾಯ ಕೂತ್ಕೊಳ್ತ. ಧರ್ಮರಾಯ ಮುನಿವರ್ಯನಾದಂಥ ಸೂತ್ರನನ್ನು ಕುರಿತು ಹೀಗೆ ಪ್ರಾರ್ಥಿಸ್ತಾನೆ. ಸಕಲ ಶಾಸ್ತ್ರಗಳಲ್ಲಿಯೂ ಪರಿಶ್ರಮವನ್ನು ಪಡೆದಂತಹ ಓ ಸೂತ ಮಹಾಮುನಿಯೇ, ನಮ್ಮ ಜ್ಞಾತಿಗಳಾದಂತಹ ಕೌರವರು ನಮ್ಮೊಡನೆ ಮಾಯಾಚ್ಯುತವನ್ನು, ಮಾಯಾಲೋಕವನ್ನು ಕಲ್ಪಿಸಿ ನಮ್ಮ ರಾಜ್ಯಾದಿ ಸಕಲೇಶ್ವರಿಯನ್ನು ಕೂಡ ಅಪಹರಿಸಿದ್ದಾರೆ. ಅವ್ರು ಕಿತ್ಕೊಂಡಿಲ್ಲ, ಅಪಹರಣ ಮಾಡಿದ್ದಾರೆ. ಈ ರೀತಿ ಕಳ್ತನದಲ್ಲಿ ತಗೊಂಡ್ಬಿಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಅನುಜರೊಡನೆ, ಅನುಜರು ಅಂದರೆ ಅಣ್ತಮ್ಮಂದರು, ಮತ್ತು ಭಾರ್ಯೆ ಹೆಂಡತಿಯೊಡನೆ ನನ್ನನ್ನು ಈ ರೀತಿಯಾಗಿ ಅನೇಕ ವಿಧಗಳಲ್ಲಿ ಅವಮಾನ ಮಾಡಿದ್ರಿಂದ ಅದನ್ನು ಸಹಿಸ್ಕೊಳ್ಳೋಕ್ಕೆ ನನಗೆ ತಡೆಯೋಕ್ಕಾಗಲಿಲ್ಲ. ಹಾಗಾಗಿ ನಾನು ಈ ಮಹಾ ಅರಣ್ಯಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಈ ರೀತಿಯಾದಂಥ ಅವಸ್ಥೆಗಳನ್ನೆಲ್ಲ ಪಟ್ಟಿದ್ರೂ ಕೂಡ ನಮಗೆ ನಿಮ್ಮ ದರ್ಶನ ಮಾತ್ರದಿಂದಲೇ ದುಃಖಗಳೆಲ್ಲ ನಾಶ ಆಗಿದೆ, ಸಂತೋಷ ಉಂಟಾಗಿದೆ. ದಯಾನಿಧಿ, ಓ ಮಹಾತ್ಮರೇ, ಅನುಗ್ರಹಿಸಿ ನಮ್ಮ ದುರಿತಗಳೆಲ್ಲವೂ, ದುರಿತಗಳು ಅಂದರೆ ಕಷ್ಟಗಳು,
ಕಷ್ಟಗಳೆಲ್ಲವೂ ನಿವಾರಣೆಯಾಗುವಂತೆಯೋ ನಾಶ ಆಗುವಂತೆಯೋ ನಮಗೆ ರಾಜ್ಯ ಪುನಃ ಸಿಕ್ಕಬೇಕು ಅಂಥೇಳಿ ಯಾವುದಾದ್ರೂ ಒಂದು ವ್ರತ ಪೂಜೆಯನ್ನು ಇದ್ದರೆ ಅದನ್ನು ನಮಗೆ ಹೇಳಬೇಕು ಅಂತ ಹೇಳಿ ಸೂತ ಮಹರ್ಷಿಗಳನ್ನು ಧರ್ಮರಾಯ ಕೇಳ್ತಾರೆ. ಆಗ ಆ ಋಷಿ ಮುನಿಗಳು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಲೆ ಪಾಂಡವರೇ, ನೀವೆಲ್ಲರೂ ಕೂಡ ಕೂಡಿ ಒಂದು ವ್ರತಗಳಲ್ಲಿ ಶ್ರೇಷ್ಠವಾದಂತಹ ಒಂದು ವ್ರತ ಇದೆ. ಆ ವ್ರತ ಮನುಷ್ಯನಿಗೆ ಸಕಲ ಐಶ್ವರ್ಯವನ್ನು ಕೊಟ್ಟು ಸಕಲ ಸೌಖ್ಯಗಳನ್ನು ಕೂಡ ವೃದ್ಧಿಪಡಿಸುತ್ತೆ. ಅಂದರೆ ದೊಡ್ಡದು ಮಾಡಿ ವೃದ್ಧಿಸೋದು ಅಂದರೆ ಜಾಸ್ತಿ ಆಗೋದು. ಸಕಲ ವಿಧವಾದಂತಹ ಪಾಪಗಳನ್ನು ಕೂಡ ಅದು ಪರಿಹಾರ ಮಾಡುತ್ತೆ. ಪುತ್ರ ಅಂದರೆ ಮಕ್ಕಳು, ಪೌತ್ರ ಅಂದರೆ ಮೊಮ್ಮಕ್ಕಳು, ಈ ರೀತಿ ವಂಶವನ್ನು ಕೂಡ ಅಭಿವೃದ್ಧಿ ಮಾಡುತ್ತೆ. ಓ ಪಾಂಡುನಂದನನೇ, ಆದಿಯಲ್ಲಿ ಈ ವ್ರತವನ್ನು ಪರಮೇಶ್ವರ ಈಶ್ವರ ಕುಮಾರಸ್ವಾಮಿಗೆ ಅಂದರೆ ಷಣ್ಮುಖನಿಗೆ ಹೇಳಿದಾನೆ. ಆ ಕುಮಾರಸ್ವಾಮಿ ಷಣ್ಮುಖನಿಗೆ ಹೇಳಿದ್ರಿಂದ ಆ ಷಣ್ಮುಖನು ಭೂಮಿ ಮೇಲೆ ಈ ಒಂದು ವ್ರತವನ್ನು ತಂದ ಅಂಥೇಳಿ ಈ ವ್ರತ ಹೇಳುತ್ತೆ. ಸಕಲ ಋಷಿಗಣಗಳಿಗೂ ಕೂಡ ಒಡೆಯನಾದಂತಹ ಅತ್ಯಂತ ರಮ್ಯವಾದಂತಹ ಕೈಲಾಸ ಶಿಖರದಲ್ಲಿ ನವರತ್ನಗಳಿಂದ ಕೆತ್ತಲ್ಪಟ್ಟಂತಹ ಕಲ್ಪವೃಕ್ಷ ಅಂದರೆ ನವರತ್ನಗಳಿಂದ ಕೆತ್ತಲ್ಪಟ್ಟಂತಹ ತೆಂಗಿನ ಮರ. ಕಲ್ಪವೃಕ್ಷ ಅಂದರೆ ತೆಂಗಿನ ಮರನೇ ಕರೆಯೋದು. ಹೀಗೆ ವಿಶೇಷವಾಗಿ ನಾವು ತೆಂಗಿನ ಮರನ ಅದಕ್ಕೆ ಎಕ್ಸಾಂಪಲ್ ಕೊಡ್ತೀವಿ ಅಷ್ಟೇ, ಉದಾಹರಣೆಗೆ ತಗೊಳ್ತೀವಿ. ಕಲ್ಪವೃಕ್ಷ ಅಂದರೆ ಏನು ಕೇಳಿದ್ರೂ ಅದನ್ನು ಕೊಡೋದು. ಕಲ್ಪದಷ್ಟು ಫಲಗಳು ನಾವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಅಂಥ ಫಲಗಳನ್ನು ಕೊಡೋ ವೃಕ್ಷ ಕೈಲಾಸದಲ್ಲಿ ಇದೆ ಅಂಥೇಳಿ ನಾವು ತೆಂಗಿನ ಮರ ಯಾವಾಗ ಕಾಯಿ ಕೊಡೋದ್ರಿಂದ ಕಾಮಧೇನು ಕಲ್ಪವೃಕ್ಷನ ತೆಂಗಿನ ಮರಕ್ಕೆ ಹೋಲಿಸ್ತೀವಿ. ಆ ಬಂಗಾರದ ಸಿಂಹಾಸನದ ಮೇಲೆ ಪ್ರಪಂಚವನ್ನೆಲ್ಲ ಪಾರತಕ್ಕಂಥ ಈಶ್ವರ ಕುಳಿತಿರ್ತಾನಂತೆ ಆ ಕಲ್ಪವೃಕ್ಷದ ಕೆಳಗಡೆ. ಆಗ ಕುಮಾರಸ್ವಾಮಿ ಪ್ರಪಂಚವನ್ನು ಉದ್ಧಾರ ಮಾಡಬೇಕು ಅನ್ನೋ ಬಯಕೆಯಿಂದ ಸಂಕಲ್ಪಯುಕ್ತನಾಗಿ ಬಂದು ಅವನ ತಂದೆಯನ್ನ ಅಂದರೆ ಈಶ್ವರನನ್ನ ಕೇಳ್ತಾನೆ. ಓ ಮಹಾನುಭಾವ, ಪ್ರಪಂಚಕ್ಕೆಲ್ಲ ಅತ್ಯಂತ ಉಪಯುಕ್ತವಾದಂತಹ ಧನಧಾನ್ಯ ಸಕಲ ಐಶ್ವರ್ಯವನ್ನು ಕೊಡತಕ್ಕಂತಹ ಪುತ್ರ ಪೌತ್ರ ಮಕ್ಕಳು ಮೊಮ್ಮಕ್ಕಳನ್ನ ಮರಿಮಕ್ಕಳನ್ನ ಕೊಡ್ತಕ್ಕಂತಹ ಉತ್ತಮವಾದಂತಹ ಒಂದು ವ್ರತವನ್ನು ದಯವಿಟ್ಟು ತಿಳಿಸಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅಂದರೆ ಷಣ್ಮುಖನು ಸುಬ್ರಹ್ಮಣ್ಯ ತನ್ನ ತಂದೆಯಾದಂಥ ಈಶ್ವರನನ್ನು ಕೇಳ್ತಾನೆ. ಆಗ ಈಶ್ವರನು ಅದಕ್ಕೆ ಸಂತೋಷಪಟ್ಟು ಮಗನಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಎಲೈ ಮಗನೇ, ಕೇಳು, ಸಕಲ ಸಂಪತ್ತುಗಳನ್ನು, ದೀರ್ಘಾಯುಷ್ಯವನ್ನು, ಇಷ್ಟಾರ್ಥಗಳನ್ನು, ನಾವು ಕೇಳಿದಂತಹ ವರವನ್ನು ಕೊಡ್ತಕ್ಕಂತಹ ವರಸಿದ್ಧಿ ವಿನಾಯಕ ಅಥವಾ ವಿನಾಯಕ ಅಂತ ಒಂದು ಪೂಜೆ ಇದೆ, ಒಂದು ವ್ರತ ಇದೆ. ಆ ವ್ರತವನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನ ಅಂದರೆ ಭಾದ್ರಪದ ಮಾಸದಲ್ಲಿ 4ನೇ ದಿನ, ಚೌತಿ ಅಂದರೆ 4ನೇ ದಿನ ಈ ವ್ರತವನ್ನು ಆಚರಿಸಬೇಕು. ಈ ವ್ರತಾಚರಣೆಯ ದಿನ ಬೆಳಗ್ಗೆ ಎದ್ದು ಸೂರ್ಯೋದಯಕ್ಕೆ ತನ್ನ ನಿತ್ಯ ಕರ್ಮಗಳೇನೇನಿದೆ, ಒಂದೋ ಎರಡೋ ಇನ್ನೊಂದು ಮತ್ತೊಂದು ಸ್ನಾನ ಸಂಧ್ಯಾ ವಂದನೆ ಎಲ್ಲವನ್ನು ಮುಗಿಸ್ಕೊಳ್ಳೋದು, ಅದು ನೈಮಿತ್ತಿಕ ಕೆಲಸಗಳು ಅಂತ ಕರೀತೀವಿ, ನಿತ್ಯ ಕರ್ಮ ಅಂತ. ಅದೆಲ್ಲವನ್ನ ಮುಗಿಸ್ಕೊಂಡ ಮೇಲೆ ಸ್ನಾನ ಜಪ ಅನುಷ್ಠಾನಗಳನ್ನು ಪೂರೈಕೆ ಮಾಡಿ ತನಗೆ ದ್ರವ್ಯ ಲೋಭವಿಲ್ಲದೆ ಅವನ ಹತ್ರ ಹಣ ಇದೆ ಅಂಥೇಳಿ ಆಸೆ ಪಡಬಾರ್ದು. ಅದಕ್ಕೆ ತಕ್ಕಂತೆ ಬಂಗಾರದಿಂದಾಗಲಿ ಬೆಳ್ಳಿಯಿಂದಾಗಲಿ ಅವು ಎರಡೂ ಆಗದಿರ ಇದ್ದರೆ, ಶಕ್ತಿ ಇಲ್ದಿರ ಇದ್ದರೆ ಮಣ್ಣಿನಿಂದಾದಂತಹ ಮಾಡಿದಂತಹ ವಿನಾಯಕನ ಮೂರ್ತಿಯನ್ನು, ಗಣಪತಿಯ ಮೂರ್ತಿಯನ್ನು ನಿರ್ಮಿಸಬೇಕು. ಮಧ್ಯದಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ 8 ದಳಗಳಿರ್ತಕ್ಕಂತಹ ಒಂದು ಪದ್ಮವನ್ನು ರಚನೆ ಮಾಡಬೇಕು. ಆ ಪದ್ಮದ ಮೇಲೆ ಅಥವಾ ಅಕ್ಕಿ ಇಲ್ದಿರ ಇದ್ದರೆ ಗೋಧಿನಿಂದನಾದರೂ ಹಾಕ್ಬೋದು, ಗೋಧಿನೂ ಹಾಕ್ಬೋದು, ಅಕ್ಕಿನೂ ಹಾಕ್ಬೋದು. ಅದರ ಮೇಲೆ ಅಷ್ಟದಳ ಪದ್ಮವನ್ನು ಪರೆದು ಆ ವಿನಾಯಕನ ಪ್ರತಿಮೆಯನ್ನು ಅಲ್ಲಿಟ್ಟು ಮೊದಲಿಗೆ ಮಹಾಗಣಪತಿಯ ಪೂಜೆಯನ್ನು ಬಿಳಿಯಾಗಾದ ಗಂಧದಿಂದ ಅಕ್ಷತೆಯಿಂದ ಪೂಜೆ ಮಾಡಿ, ನಂತರ ವರಸಿದ್ಧಿ ವಿನಾಯಕನನ್ನು ಕೆಂಪು ಅಕ್ಷತೆ ಕೆಂಪು ಗಂಧದಿಂದ ಪೂಜೆ ಮಾಡಬೇಕು. ಇದೇ ಥರ 21 ನಾವು ವ್ರತದಲ್ಲಿ ಹೇಳಿರುವಂತೆ 21 ವಿಧ ವಿಧವಾದಂತಹ ಪತ್ರಗಳಿಂದ ಪೂಜೆಯನ್ನು ಮಾಡಿ 21 ರೀತಿಯ ಭಕ್ಷ್ಯಗಳನ್ನು ತಯಾರು ಮಾಡಿ ಗಣಪತಿಗೆ ನೈವೇದ್ಯವನ್ನು ಮಾಡಿ ತುಪ್ಪದಿಂದ ಮಾಡಿರತಕ್ಕಂತಹ 21 ಕಡುಬು ಅಥವಾ ಮೋದಕಗಳನ್ನು ಗಣಪತಿಗೆ ಇಟ್ಟು ತೆಂಗಿನಕಾಯಿ, ಬಾಳೆಹಣ್ಣು, ವಿಶೇಷವಾಗಿ ನೇರಳೆ ಹಣ್ಣು ಮತ್ತು ಬೇಲದ ಹಣ್ಣು, ಕಬ್ಬು ಇವೆಲ್ಲವೂ ಕೂಡ ಮಹಾಗಣಪತಿಗೆ ಅತ್ಯಂತ ಪ್ರಿಯವಾದದ್ದು. ಈ ರೀತಿಯಾದಂತಹ ಒಂದು ಭಕ್ಷ್ಯಗಳು, ಫಲಗಳು ಮೊದಲಾದವುಗಳನ್ನೆಲ್ಲ ಸಂಗ್ರಹಿಸಿ
ತೆಗೆದುಕೊಂಡು ಬಂದು ಮಹಾಗಣಪತಿಗೆ ನೈವೇದ್ಯವನ್ನು ಮಾಡಿ ಮಂಗಳಾರತಿ ಮಾಡಿ ಪ್ರಾರ್ಥನೆ ಮಾಡಿ ಕಥೆಯನ್ನು ಕೇಳಿ ನಾಟ್ಯ ಮಾಡೋದು, ನರ್ತನ ಮಾಡೋದು, ಹಾಡುಗಳನ್ನು ಹೇಳೋದು, ಪುರಾಣಗಳನ್ನು ಓದೋದು, ಗಣಪತಿಗೆ ಸಂಬಂಧಪಟ್ಟಂತೆ ಮಾತಾಡೋದು ಮೊದಲಾದವುಗಳಿಂದ ಆ ಮಹಾಗಣಪತಿಯನ್ನು ತೃಪ್ತಿಪಡಿಸಬೇಕು. ವೇದ ಅಧ್ಯಯನ ಮಾಡಿರ್ತಕ್ಕಂತಹ, ಅಂದರೆ ವೇದ ಅಧ್ಯಯನ ಯಾರು ಮಾಡ್ತಾರೋ ಅವರನ್ನೇ ಬ್ರಾಹ್ಮಣ, ಅಂದರೆ ತಿಳ್ಕೊಂಡಿರೋರನ್ನ ಬ್ರಾಹ್ಮಣರು ಪಂಡಿತರು ಅಂತ ಕರೀತಾರೆ. ಇಲ್ಲಿ ಜಾತಿ ಬಗ್ಗೆ ಎಲ್ಲೂ ಉಲ್ಲೇಖ ಆಗಿಲ್ಲ. ಬ್ರಾಹ್ಮಣರು ಅಂದರೆ ಪಂಡಿತರು, ತಿಳ್ಕೊಂಡಿರೋರು ಅಂತ. ಇವಾಗೆಲ್ಲ ಲಾಯರ್ಗಳು ಗೇಯರ್ಗಳು ಎಲ್ಲ ಇರ್ತಾರಲ್ಲ, ಚಾರ್ಟೆಡ್ ಅಕೌಂಟೆಂಟು ಅವರೆಲ್ಲ ಅಂತ ತಿಳ್ಕೊಳ್ಳಿ. ತೋಳಲ್ಲಿ ಬರ ಇರೋನು ಕ್ಷತ್ರಿಯ. ಅಂದರೆ ಇವಾಗ ನಮ್ಮನ್ನೆಲ್ಲ ಬಾಡಿ ಗಾರ್ಡ್ ಆಗಿಟ್ಕೊಂಡ್ರೆ ನಾವೇನು ರಕ್ಷಣೆ ಕೊಡೋಕ್ಕಾಗುತ್ತೆ? ನಮ್ಮ ಕೈಲಾಗಲ್ಲ. ಹಾಗಾಗಿ ತೋಳಲ್ಲಿ ಬಲ ಇರೋರನ್ನ ಬಾಡಿ ಗಾರ್ಡ್ ಆಗಿಟ್ಕೋಬೇಕು. ಅವರನ್ನು ಕ್ಷತ್ರಿಯ ವಂಶಸ್ಥರು ಅಂತ ಕರೀತಾರೆ. ವಿಶೇಷವಾಗಿ ಈ ಕರ್ಗ ಎಲ್ಲ ಮಾಡ್ತಾರಲ್ಲ ಅವರನ್ನು ವನ್ನಿಕುಲ ಕ್ಷತ್ರಿಯರು ಅಂತ ಕರೀತಾರೆ, ಆ ವಂಶಸ್ಥರು. ಅದಾದಮೇಲಿಂದ ವೈಶ್ಯರು ಅಂತ ಕರಿತೀವಿ. ವೈಶ್ಯರು ಅಂದರೆ ವ್ಯಾಪಾರ, ಈ ಬ್ಯಾಂಕಿಂಗ್ ಸೆಕ್ಟರ್ ಎಲ್ಲ ಇದೆಯಲ್ಲ ಅವರೆಲ್ಲ ವೈಶ್ಯರು ಅಂತ. ವೈಶ್ಯರು ಅಂದರೆ ₹1 ತಂದಿರೋದನ್ನ ಅವ್ರು 1 ಕಾಲೋ 1.5 ₹2 ಮಾಡಬೇಕು. ಅದೇ ಪಂಡಿತರ ಹತ್ರ ಹೋದ್ರೆ ಅವ್ರು ಏನು ಮಾಡ್ತಾರೆ, 50 ನಾಳೆ ಇಟ್ಕೊಂಡಿದ್ರೆ ಅದು ಕೊಳ್ತೋಗುತ್ತಪ್ಪ ಮಾವನಣ್ಣು, ಇವತ್ತು 50 ಪೈಸೆಗೆ ಮಾರ್ಬಿಡು, ಬಂದಷ್ಟು ಬರಲಿ ಅಂತ ಹೇಳ್ತಾರೆ. ಆದರೆ ವೈಶ್ಯರದ್ದು ಹಾಗಿಲ್ಲ, ಅದು ಗುಟ್ಟು ಅಂತ. ಗುಪ್ತ ಅಂದರೆ ಗುಪ್ತವಾಗಿರೋದು, ಅದಕ್ಕೆ ಅವರಿಗೆ ಹೆಸರಿನ ಮುಂದೆ ಗುಪ್ತ ಅಂತಿರುತ್ತೆ. ಬ್ರಾಹ್ಮಣರಿಗೆ ಶರ್ಮ ಅಂತಿರುತ್ತೆ, ಕ್ಷತ್ರಿಯರಿಗೆ ವರ್ಮ ಅಂತಿರುತ್ತೆ, ವೈಶ್ಯರಿಗೆ ಗುಪ್ತ ಅಂತಿರುತ್ತೆ, ಉಳಿದವರಿಗೆ ದಾಸ ಅಂತಿರುತ್ತೆ. ದಾಸ ಅಂದರೆ ಹೇಳಿದ್ದನ್ನು ಕೇಳೋದು ಅಂತಷ್ಟೇ. ಶೂದ್ರ ಅಂದರೂ ಅದೇ ಪದಾನೇ, ಹೇಳಿದ್ದನ್ನು ಕೇಳೋರನ್ನ ಆ ಥರ ಕರೀತಾರೆ. ಅಂದರೆ 3 ಜನಕ್ಕೂ ಸಹಾಯ ಮಾಡೋರು. ಇವಾಗ ನಾನು ಸಹಾಯ ಮಾಡ್ತಾ ಇದ್ರೆ ನನ್ನ ಕೆಲಸ ಬಿಟ್ಬಿಟ್ಟು ಆವಾಗ ನಾನು ಕೂಡ ದಾಸಾನೇ, ಆವಾಗ ಶೂದ್ರನೇ ಆಗ್ತೀನಿ. ಅದರಲ್ಲೇನು ಶೂದ್ರ ಅಂದರೆ ಬೈಯೋದು, ಬೇಜಾರು ಮಾಡ್ಕೊಳ್ಳೋದು, ಯಾರು ಏನು ತಿಳ್ಕೋಬೇಕಾಗಿಲ್ಲ. ಜಾತಿ ಬಗ್ಗೆ ಯಾವುದೋ ಗ್ರಂಥಗಳಲ್ಲಿ ಉಲ್ಲೇಖ ಇಲ್ಲ, ಅದನ್ನು ಯಾಕೆ ಮಾಡ್ಕೊಂಡಿದ್ದಾರೋ ನಮಗೆ ಗೊತ್ತಿಲ್ಲ, ಅದರ ಬಗ್ಗೆ ಬೇಡ ವಿಷಯ. ಹೀಗೆ ಆ ಒಂದು ಸ್ನಾನ ಸಂಧ್ಯಾವಂದನೆಗಳನ್ನು ಮಾಡಿ ಇಷ್ಟರೊಡನೆ ಬಂಧು ಮಿತ್ರರೊಡನೆ ಊಟ ಮಾಡಬೇಕು. ಈ ಪ್ರಕಾರವಾಗಿ ಭಕ್ತಿಪೂರ್ವಕವಾಗಿ ಯಾರು ಈ ವರಸಿದ್ಧಿ ವಿನಾಯಕನನ್ನು ಪೂಜೆ ಮಾಡ್ತಾರೋ ಅವರು ಅದೇ ದಿನ ಒಬ್ಬ ಬ್ರಹ್ಮಚಾರಿಯನ್ನು, ಮದುವೆ ಆಗದಂಥ ಬಾಲಕ, ಬ್ರಹ್ಮಚಾರಿ ಅಂದರೆ ಯಾರು ಅಂತ ಹೇಳಿದ್ರೆ ಗರ್ಭಾಷ್ಟಮ ಅಂದರೆ 7.5-8 ವರ್ಷಕ್ಕೆ ಉಪನಯನ ಆದರೆ 16 ವರ್ಷದ ತನಕ ಅಷ್ಟೇ ಅವನು ಬ್ರಹ್ಮಚಾರಿ. 16 ವರ್ಷ ಆದಮೇಲೆ ಅವನು ಬ್ರಹ್ಮಚಾರಿ ಆಗೋದಿಲ್ಲ. ಲಾಲಯೇತ್ 5 ವರ್ಷಾಣಿ 10 ವರ್ಷಾಣಿ ತಾಡೆಯೇತ್ ಪ್ರಾಪ್ಯೇತು 16 ವರ್ಷೆ ಪುತ್ರಂ ಮಿತ್ರವದಾಚರ ಅಂತ ಹೇಳಿದ್ದಾನೆ. ಏನಪ್ಪ ಇದರ ಅರ್ಥ ಅಂದರೆ 5 ವರ್ಷದ ತನಕ ಮಕ್ಕಳಿಗೆ ನಾನು ಲಾಲಿಸ್ಬೇಕಂತೆ. 10 ವರ್ಷಾಣಿ ತಾಡೆಯೇತ್ 10 ವರ್ಷದ ತನಕ, 8-10 ವರ್ಷದ ತನಕ ಮಕ್ಕಳನ್ನು ಹೊಡೆದು ಬುದ್ಧಿ ಕಲಿಸ್ಬೇಕಂತೆ. ಪ್ರಾಪ್ಯೇತು 16 ವರ್ಷೆ 16 ವರ್ಷ ಮುಗಿದ ಮೇಲೆ ಮಕ್ಕಳನ್ನು ಮಿತ್ರರಂತೆ ಸ್ನೇಹಿತರಂತೆ ನೋಡಬೇಕು, ಯಾರನ್ನು ಹೊಡೆದು ಬಡ್ದು ಮಾಡಬಾರ್ದು ಅಂತ ಹೇಳಿದ್ದಾನೆ. ಹಾಗಾಗಿ 16 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಒಬ್ಬ ಉಪನಯನ ಆಗಿರತಕ್ಕಂಥ ಬ್ರಹ್ಮಚಾರಿಯನ್ನು ಕರೆದು ಅವನಿಗೆ ಈ ಮಹಾಗಣಪತಿಯ ಪ್ರೀತ್ಯರ್ಥವಾಗಿ ಮೂಂಜಿ ದರ್ಭದ ಹುರಿಯನ್ನು, ಕೃಷ್ಣಾಜಿನ ಅಂದರೆ ಜಿಂಕೆ ಚರ್ಮದ್ದು ಒಂದು ಚೂರು, ಇದು ಕೃಷ್ಣಾಮೃಗದ್ದು ಒಂದು ಇದು ದಂಡ ಅಂದರೆ ಒಂದು ಕೋಲು, ಮತ್ತು ಯಜ್ಞೋಪವೀತ ಜನವಾರವನ್ನು ಕೊಡಬೇಕು. ಶಕ್ತ್ಯಾನುಸಾರವಾಗಿ ಕಮಂಡಲವನ್ನು ಕೊಡಬೇಕು, ನೀರಿಟ್ಕೊಳ್ಳಿಕ್ಕೆ ಹೀಗೆ ಕೊಡಬೇಕು. ಮತ್ತು ವಸ್ತ್ರವನ್ನು, ಬಟ್ಟೆ ಕೊಡಬೇಕು. ಎಲ್ಲವನ್ನ ಕೊಟ್ಟು ಅವನಿಗೆ ಲೋಪವಿಲ್ಲದಂತೆ ತನ್ನ ಶಕ್ತಿಗನುಗುಣವಾಗಿ ಉಪಾಯನ ದಾನವನ್ನು, ದಕ್ಷಿಣೆಯನ್ನು ಕೊಡಬೇಕು. ಹೀಗೆ ಈ ವ್ರತವು ಸಮಸ್ತ ವ್ರತಗಳಲ್ಲಿಯೂ ಕೂಡ ಮಹಾಶ್ರೇಷ್ಠತರವಾದುದು, 3 ಲೋಕಗಳಲ್ಲಿಯೂ ಕೂಡ ಪ್ರಸಿದ್ಧಿಯಾಗಿದೆ. ಈ ವ್ರತವನ್ನು ಮೊದಲು ದೇವತೆಗಳೇ ಆಚರಣೆ ಮಾಡಿದ್ರು. ವ್ರತಗಳನ್ನು ದೇವತೆಗಳ ಆಚರಣೆ ಮಾಡಿದ್ಮೇಲೆ ಮುನಿಗಳು, ಋಷಿ ಮುನಿಗಳು ಆಚರಣೆ ಮಾಡಿ ಇದರ ಫಲವನ್ನು ಪಡೆದರು. ಅದಾದ್ಮೇಲಿಂದ ಗಂಧರ್ವರ ಆಚರಣೆ ಮಾಡಿದ್ದಾರೆ. ಗಂಧರ್ವರಾದ್ಮೇಲೆ ಕಿನ್ನರರು ಕೂಡ ಆಚರಣೆ ಮಾಡಿದ್ದಾರೆ. ರಾಕ್ಷಸರು ಕೂಡ ಈ ಗಣಪತಿಯನ್ನು ಆರಾಧನೆ ಮಾಡಿ ಫಲವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ಗ್ರಂಥಗಳಲ್ಲಿ ವ್ಯಕ್ತವಾಗಿದೆ. ಸಾಂಬಮೂರ್ತಿ ಹೇಳಿದಾನಂತೆ ಹಾಗಂತ. ಆಗ ಆ ಸಾಂಬಮೂರ್ತಿ ಕುಮಾರಸ್ವಾಮಿಗೆ ಅಂದರೆ ಷಣ್ಮುಖನಿಗೆ, ಈಶ್ವರ ಷಣ್ಮುಖನಿಗೆ ಈ ರೀತಿಯಾಗಿ ಉಪದೇಶವನ್ನು ಮಾಡ್ತಾನೆ. ಹಾಗಾಗಿ ಧರ್ಮರಾಯ, ನೀನು ಈ ಪ್ರಕಾರವಾಗಿ ಈಶ್ವರ ಕುಮಾರಸ್ವಾಮಿಗೆ ಹೇಳಿದಂತಹ ವಿನಾಯಕನ ಪೂಜೆಯನ್ನು ಮಾಡೋ, ನಿನಗೆ ತಪ್ಪದೆ ಜಯ ಉಂಟಾಗುತ್ತೆ, ಕೌರವರು ನಿನಗೆ ಮತ್ತೆ ರಾಜ್ಯವನ್ನು ಕೊಡ್ತಾರೆ, ನಿನಗೇನು ತೊಂದರೆ ಇರೋದಿಲ್ಲ ಅಂಥೇಳಿ ಆ ಋಷಿ ಮುನಿಗಳು ಹೇಳ್ತಾರೆ. ಆಗ ಭೂಲೋಕದಲ್ಲಿ ಈ ವ್ರತವನ್ನು ಎಷ್ಟು ಮಂದಿ ಆಚರಿಸಿದರೋ ಅವರೆಲ್ಲರಿಗೂ ಕೂಡ ಈ ವ್ರತ ಪ್ರಭಾವದಿಂದ ಒಳ್ಳೆಯದಾಗಿದೆ. ದಮಯಂತಿ ಪಡಿಬೇಕಾದ್ರೆ ನಳ ಈ ಗಣಪತಿಯ ಪೂಜೆಯನ್ನು ಮಾಡಿದ್ದ. ಕೃಷ್ಣ ಈ ಮಹಾಗಣಪತಿಯನ್ನು ಆಚರಣೆ ಮಾಡಿ ಜಾಂಬವತಿಯನ್ನು ಮದುವೆ ಮಾಡ್ಕೊಳ್ತಾನೆ, ಮತ್ತು ಸೆಮಂತಕ ಮಣಿಯನ್ನು ತರ್ತಾನೆ. ಇಂದ್ರ ಈ ವಿನಾಯಕನ ಪೂಜೆಯಿಂದ ಅವನ ಸಿಂಹಾಸನನೇ ಕಳ್ಕೊಂಡಿರ್ತಾನೆ, ಅದನ್ನು ಪಡಿತಾನೆ. ವೃತ್ರಾಸುರನ್ನು ಕೂಡ ಇಂದ್ರ ಸಂಹಾರ ಮಾಡ್ತಾನೆ, ಅವನ ಹತ್ರಿಂದ ಅವನ ಸಿಂಹಾಸನವನ್ನು ಬಿಡಿಸ್ಕೊಳ್ತಾನೆ.
ಶ್ರೀರಾಮ ಈ ವ್ರತವನ್ನು ಆಚರಣೆ ಮಾಡಿ ಸೀತೆಯನ್ನು ಹುಡುಕೋದ್ರಲ್ಲಿ ಯಶಸ್ವಿ ಆಗ್ತಾನೆ. ರಾವಣನ ಹತ್ರದಿಂದ ಸೀತೆಯನ್ನು ತರ್ತಾನೆ. ಭಾಗೀರಥ ಗಂಗೆಯನ್ನು ತರಬೇಕಾದ್ರೆ ಈ ಒಂದು ವಿನಾಯಕನ ಪೂಜೆಯನ್ನು ಅಂದರೆ ವರಸಿದ್ಧಿ ವಿನಾಯಕನ ಪೂಜೆಯನ್ನು ಮಾಡಿರ್ತಾನೆ ಅಂಥೇಳಿ ಸೂತ ಮುನಿಗಳು ಧರ್ಮರಾಯನಿಗೆ ತಿಳಿಸ್ತಾರೆ. ಅದನ್ನು ಕೇಳಿದವನಾಗಿ ಆನಂದ ಚಿತ್ತದಿಂದ ಭಾದ್ರಪದ ಮಾಸದ ಚೌತಿ ಬರೋದನ್ನೇ ಕಾಯ್ಕೊಂಡಿದ್ದು ಆ ಚೌತಿಯ ವ್ರತದ ದಿನ, ಚೌತಿಯ ದಿನ, ಚೌತಿ ತಿಥಿ ಬಂದ ಮೇಲೆ ಧರ್ಮರಾಯ ತನ್ನ ಅನುಜರೊಡನೆ, ಅಣ್ಣ ತಮ್ಮಂದಿರೊಡನೆ ಮತ್ತು ಭಾರ್ಯೆಯೊಡನೆ ಈ ಮಹಾಗಣಪತಿಯ ವರಸಿದ್ಧಿ ವಿನಾಯಕನ ಪೂಜೆಯನ್ನು ಮಾಡಿ ಅವನ ಇಷ್ಟಾರ್ಥಗಳನ್ನು ಪಡೀತಾನೆ. ಪ್ರಪಂಚದಲ್ಲಿ ಈ ವ್ರತವನ್ನು ಯಾರು ಬೇಕಾದರೂ ಮಾಡ್ಬೋದು. ತಿಳ್ಕೊಂಡಿರೋರು ಮಾಡ್ಬೋದು, ಕ್ಷತ್ರಿಯರು ಮಾಡ್ಬೋದು, ವೈಶ್ಯರು ಮಾಡ್ಬೋದು, ಶೂದ್ರರು ಮಾಡ್ಬೋದು. ಇದೆಲ್ಲನೂ ಆಫೀಸರ್ ಆಗಲಿ, ಸೆಕೆಂಡ್ ಡಿವಿಷನ್ ಕ್ಲರ್ಕು, ಫಸ್ಟ್ ಡಿವಿಷನ್ ಕ್ಲರ್ಕು, ದಾಫ್ಟ್ರಿ ಅಂದರೆ ಪ್ಯೂನು, ಯಾರು ಬೇಕಾದ್ರೂ ಪೂಜೆನ ಯಾವಾಗ ಬೇಕಾದ್ರೂ ಮಾಡ್ಬೋದು. ಅಂದರೆ ವಿದ್ಯಾರ್ಥಿ ಆದವನಿಗೆ ಲಭತೆ ವಿದ್ಯಾ, ಧನಾಕಾಂಕ್ಷಿ ಆದವನಿಗೆ ಹಣ ಬೇಕು ಅಂದವನಿಗೆ ಲಭತೆ ಧನಂ. ಯಾವ ಅಪೇಕ್ಷೆಯನ್ನು ನಾವು ಪಡ್ತೀವೋ ಅಂಥ ಇಷ್ಟಾರ್ಥವನ್ನು ಕೊಡುವಂತಹ ಈ ಒಂದು ವರಸಿದ್ಧಿ ವಿನಾಯಕನ ವ್ರತ ಪರಮ ಶ್ರೇಷ್ಠವಾದುದು, ಅತ್ಯಂತನೇ ತುಂಬ ಶ್ರೇಷ್ಠವಾದುದು. ಕಲಿಯುಗದಲ್ಲೂ ಕೂಡ ಸಕಲ ಇಷ್ಟಾರ್ಥಗಳನ್ನು ಕೊಡುವಂತಹ ಸಿದ್ಧಿಸುವ ದೇವತೆಯಾದಂತಹ ಈ ವರಸಿದ್ಧಿ ವಿನಾಯಕನ ಅನ್ನೋ ಹೆಸರು ಬಂದಿದೆ. ಹಾಗಾಗಿ ಈ ವರಸಿದ್ಧಿ ವಿನಾಯಕನನ್ನು ಮನುಷ್ಯರೆಲ್ಲರೂ ಕೂಡ ಆರಾಧನೆ ಮಾಡಿದ್ರೆ ಅವರು ಇಹದಲ್ಲಿ ಸುಖವನ್ನು, ಪರದಲ್ಲಿ ಮೋಕ್ಷವನ್ನು ಹೊಂದುತ್ತಾರೆ ಅಂತ ಹೇಳಿ ಆ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದರು. ಅಂತ ಬೆಲೆಗೆ ಸ್ಕಾಂದ ಪುರಾಣದಲ್ಲಿ ಉಮಾಮಹೇಶ್ವರ ಸಂವಾದದಲ್ಲಿ ವಿನಾಯಕನ ವ್ರತಕಲ್ಪ ಸಂಪೂರ್ಣವಾಗಿದೆ. ಈಗ ಸೆಮಂತ ಕೋಪಾಖ್ಯಾನ. ನಾವೇನು ಬಿದಿಗೆ ದಿನ, ತದಿಗೆ ದಿನ ಚಂದ್ರನ್ ನೋಡಿದಿರಾ, ಚೌತಿ ಚಂದ್ರನ್ ನೋಡಿದ್ರೆ, ಗಣಪತಿ ಹಬ್ಬದ ದಿನಾನೇ ಚಂದ್ರನ್ ನೋಡಿದ್ರೆ ನಮಗೆ ಮಿಥ್ಯಾಪವಾದ ಅಂದರೆ ಸುಳ್ಳು ಅಪವಾದ ಬರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕೇಳಿರ್ತೀರ. ಅನೇಕ ತೊಂದರೆಗಳು ಉಂಟಾಗಿರೋರನ್ನು ಕೂಡ ನೋಡಿರ್ತೀರ. ನಮಗೆ ಯಾವುದೇ ಥರದ ತೊಂದರೆ ಬರಲಿ, ಚಂದ್ರನ ನೋಡಿನೇ ತೊಂದರೆ ಬರಬೇಕಂತೇನಿಲ್ಲ. ಯಾವುದೇ ಥರದ ತೊಂದರೆಗಳಿದ್ರೂ ಕೂಡ ಈ ವಿನಾಯಕನ ಕಥೆಯನ್ನು ಕೇಳಿದ್ದೆ ಆದರೆ ಆ ತೊಂದರೆಗಳೆಲ್ಲ ಪರಿಹಾರ ಆಗುತ್ತೆ ಅಂತಾನೆ ಗ್ರಂಥದಲ್ಲಿದೆ. ಹಾಗಾಗಿ ಈ ಸೆಮಂತ ಕೋಪಾಖ್ಯಾನವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಮತ್ತೆ ಆ ಸೂತ ಪುರಾಣಿಕರು ಧರ್ಮರಾಯನಿಗೆ ಹೇಳ್ತಾ ಇದ್ದಾರೆ. ಶೌನಕಾದಿ ಮಹರ್ಷಿಗಳು ಅಂದರೆ ಶಿಷ್ಯರನ್ನು, ಸೂತರು ಅಂದರೆ ಗುರುಗಳು. ಅದರ ಜೊತೆಯಲ್ಲಿ ಧರ್ಮರಾಯ ಅಲ್ಲಿದ್ದಾನೆ. ಧರ್ಮರಾಯನಿಗೆ ಹೇಳ್ತಾ ಇದ್ದಾರೆ, ಭಾದ್ರಪದ ಮಾಸದಲ್ಲಿ ಶುಕ್ಲಪಕ್ಷ ದಿನ, ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿನ ಅಂದರೆ 4ನೇ ದಿನ ಶಿವಲೋಕದಲ್ಲಿ, ಶಿವನ ಲೋಕದಲ್ಲೇ, ಕೈಲಾಸ ಲೋಕದಲ್ಲಿ ಅವತ್ತು ಪೂಜಾ ದಿನ. ವಿಶೇಷವಾಗಿ ಅದು ಮುಖ್ಯವಾಗಿ ಪ್ರಸಿದ್ಧಿಗೆ ಬಂದಿದೆ. ಆ ದಿನ ಸ್ನಾನವನ್ನು ಮಾಡಿ ಉಪವಾಸದಿಂದ ವಿನಾಯಕನನ್ನು ಪೂಜಿಸಬೇಕು. ಉಪವಾಸ ಯಾಕೆ ಮಾಡಬೇಕು? ಉಪವಾಸ ಮಾಡಿದ್ರೆ ನಮಗೆ ಏನು ಫಲ ಇದೆ? ಉಪವಾಸ ಹೊಟ್ಟೆ ತುಂಬ ತಿನ್ಬಿಟ್ಟು ಮಾಡಬಾರ್ದು ಅಂದರೆ ತಿನ್ಬಿಟ್ಟು ಮಾಡ್ಬೋದು. ನಮಗೆ ಹೊಟ್ಟೆ ತುಂಬಿದ್ರೆ ಆ ಹಸಿವು ಅನ್ನೋದು ಪಾಸಿಟಿವ್ ಎನರ್ಜಿ ಎಲ್ಲಿದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ದೇವರು ಅನ್ನೋದೇ ಪಾಸಿಟಿವ್ ಎನರ್ಜಿ, ದೇವ ಅನ್ನೋದು ನೆಗೆಟಿವ್ ಎನರ್ಜಿ. ನಮಗೆ ಹಸಿವು ಅನ್ನೋದೇ ಪಾಸಿಟಿವ್ ಎನರ್ಜಿ. ಹಸಿವು ಯಾಕಾಗತ್ತೆ? ದೇಹದ ರಕ್ಷಣೆಗೋಸ್ಕರ ಜೀವ ದೇಹದಲ್ಲಿರೋದ್ರಿಂದ ಆ ದೇಹದ ರಕ್ಷಣೆಗೆ ನಾವು ಆಹಾರವನ್ನು ತಿನ್ನಬೇಕು. ಅದೇ ಹಸಿವು. ನಾವು ಉಪವಾಸದಿಂದ ಇದ್ದರೆ ಆ ಭಗವಂತನ ಅನುಗ್ರಹ ಆಗುತ್ತೆ. ಅಂದರೆ ಆ ಹಸಿವು ಅನ್ನೋದು ನಮಗೆ ಗೊತ್ತಾಗುತ್ತಲ್ಲ, ಅದೇ ದೇವರು. ಗಾಳಿ, ನಾವು ಪ್ರಪಂಚದಲ್ಲಿ ಇಷ್ಟು ಕೋಟ್ಯಾಂತರ ಜನ ಇದ್ರೂ ಕೂಡ ನಾವೆಲ್ಲ ಉಸಿರಾಡ್ತಾ ಇರ್ತೀವಿ. ಆ ಗಾಳಿನೇ ಇಲ್ದಿರ ಇದ್ರೆ, ಆ ಗಾಳಿ ರೂಪದಲ್ಲಿ ದೇವರಿರ್ತಾನೆ ಅಂದರೆ ಆಗಲೇ ಮಂತ್ರದಲ್ಲೆಲ್ಲ ಬಂದಿದೆ. ಉಚ್ಛ್ವಾಸ ನಿಶ್ವಾಸ ರೂಪೇಣ. ಉಚ್ಛ್ವಾಸ ಅಂದರೆ ಉಸಿರನ್ನು ತಗೊಳ್ಳೋದು, ನಿಶ್ವಾಸ ಅಂದರೆ ಉಸಿರನ್ನು ಬಿಡೋದು. ಉಸಿರು ಹೇಗೆ ಒಳಗಡೆ ತಗೊಳ್ತೀವಿ, ಹೇಗೆ ಹೊರಗಡೆ ಬಿಡ್ತೀರಿ ಯಾರಿಗೂ ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ಭಗವಂತ ಇದ್ದಾನೆ. ಇನ್ನೊಂದು ಗ್ರಂಥದಲ್ಲಿ ಹೇಳ್ತಾನೆ, ಪುರಾಣದಲ್ಲಿ, ದೈವಂ ಮಾನುಷ ರೂಪೇಣ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದಲ್ಲೂ ಕೂಡ ಮನುಷ್ಯನ ರೂಪದಲ್ಲೇ ದೇವರಿರ್ತಾರಂತೆ. ಕೃಷ್ಣ ಕೂಡ ಮನುಷ್ಯನೇ ಆಗಿದ್ದು, ಶ್ರೀರಾಮ ಮನುಷ್ಯನೇ ಆಗಿದ್ದು. ನಾವು ಕಲಿಯುಗದಲ್ಲಿ ಅವ್ರನ್ನೆಲ್ಲನೂ ಆರಾಧನೆ ಮಾಡ್ತಾ ಇದ್ದೀವಿ. ಅಂದರೆ ಒಂದು ಶಿಲೆ ಆರಾಧನೆ ಮಾಡಬೇಕಾದ್ರೆ ಆ ಒಂದು ಕೆತ್ತನೆ ಮಾಡ್ತಾನಲ್ಲ ಶಿಲ್ಪಿ, ಅದನ್ನು ಎಷ್ಟು ಕುಟ್ಟಿ 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 ಆಕಾರಕ್ಕೆ ತರ್ತಾನೆ. ಆ ಆಕಾರಕ್ಕೆ ತಂದ ಮೇಲೆ ನಾವು ಆರಾಧನೆ ಮಾಡೋದು ದೇವರು ಅಂತ. ಹಾಗೆ ಮನುಷ್ಯ ಹಲವಾರು ಸತಿ ಸೋಲುಗಳನ್ನು ಅನುಭವಿಸಿದ ಮೇಲೆ ಆ ಜಯದ ಸುರಿಮಳೆ ಬರೋದು. ಹಾಗಾಗಿ ನಮಗೆ ಕಷ್ಟ ಬಂದಿದೆ ಅಂತೇಳಿ ಯಾರೂ ಬೇಜಾರು ಮಾಡ್ಕೋಬೇಡಿ. ಕಷ್ಟವನ್ನು ನಿವಾರಣೆ ಮಾಡುವಂಥ ಶಕ್ತಿಯನ್ನು ಕೊಡುವಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೂ ಕೂಡ ಒಳಿತಾಗುತ್ತೆ, ಒಳ್ಳೆಯದಾಗುತ್ತೆ. ಹೀಗೆ ವಿನಾಯಕನನ್ನು ಯಾರು ಪೂಜೆ ಮಾಡ್ತಾರೋ ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷದ ಚತುರ್ಥಿಯ ದಿನ ಅವನಿಗೆ
ಅಂಥ ಮನುಷ್ಯ 100 ಭಾಗಕ್ಕಿಂತಲೂ ಹೆಚ್ಚು ಅಧಿಕವಾದಂಥ ಫಲವನ್ನು ಪಡಿತಾನೆ ಅಂತ ಹೇಳಿ ಆ ದಿವಸ ಚಂದ್ರನ ದರ್ಶನ ಮಾಡಿದ್ದೇ ಆದರೆ ಅವನು ವಿಶೇಷವಾಗಿ ಅಪನಿಂದೆಗೊಳಗಾಗ್ತಾನೆ. ಅದರ ಪರಿಹಾರಕ್ಕಾಗಿ ಮುಂದಿನ ಈ ಸೆಮಂತ ಕೋಪಾಖ್ಯಾನ ಉಪಕಥೆಯನ್ನು ಲಾಲಿಸು ಅಂತ ಹೇಳಿದ್ದಾರೆ. ಯಾಕೆ ಅವತ್ತು ನಮಗೆ ಅಪವಾದ ಪ್ರಾಪ್ತಿಯಾಗುತ್ತೆ ಅಂದರೆ, ಶುಕ್ಲ ಪಕ್ಷದ ಚತುರ್ಥಿಯ ದಿನ ಚಂದ್ರನು ಕನ್ಯಾ ರಾಶಿಯಲ್ಲಿದ್ದಾಗ ಬುಧನಿಗೆ ಚಂದ್ರನಿಗೆ ಆಗೋದಿಲ್ಲ. ಆ ಕನ್ಯಾ ರಾಶಿಗೆ ಅಧಿಪತಿ ಬುಧ. ಹಾಗಾಗಿ ಬುಧ ಜ್ಞಾನಿ, ಪ್ರಾಜ್ಞ ಅಂತ ಕರಿತೀವಿ. ಬುಧನನ್ನ ಮತ್ತೆ ಕೇತು ಗ್ರಹವನ್ನ ಗಣಪತಿಯ ಸ್ವರೂಪ ಅಂತ ಕರೆಯೋದ್ರಿಂದ ಹೀಗಾಗಿ ತೊಂದರೆ ಬಂದಿರಬಹುದು ಅಂತೇಳಿ ಒಂದು ಕಲ್ಪನೆ. ಹಾಗಾಗಿ ಈ ಒಂದು ಸೆಮಂತ ಕೋಪಾಖ್ಯಾನ ಉಪಕಥೆಯನ್ನು ಕೇಳಬೇಕು ಅಂತ ಹೇಳಿದ್ದಾರೆ. ಈ ಒಂದು ಶ್ಲೋಕ ಇದೆ, ಇದನ್ನು ನೀವು ಕೂಡ ಹೇಳ್ಕೊಳ್ಳಿ. ಇದನ್ನು ಮಹಾವಿಷ್ಣುವೇ ಹೇಳಿಕೊಂಡಿದ್ದ ಅಂಥೇಳಿ ಈ ಒಂದು ಗ್ರಂಥದಲ್ಲಿ ಇದೆ. ಸಿಂಹ ಪ್ರಸೇನ ಮವದೇತ್, ಸಿಂಹ ಪ್ರಸೇನ ಮವದೇತ್, ಸಿಂಹೋ ಜಾಂಬವತ ಹತಃ ಸುಕುಮಾರಕ ಮಾರೋದಿಹಿ ತವ ಹೇಷ, ತವ ಹೇಷ ಹಾಕ್ಯ ಯಾವತ್ತು, ತವ ಹೇಷ ಸ್ಯಮಂತಕಃ. ಈ ಮಂತ್ರದ ಪುನಶ್ಚರಣೆಯನ್ನು ಪದೇ ಪದೇ ಮಾಡೋದು. ಪುನಶ್ಚರಣೆ ಅಂದರೆ ಮತ್ತೆ ಮತ್ತೆ ಹೇಳೋದು. ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಹೇಳಿ ನಂದಿಕೇಶ್ವರ ಹೇಳಿದಾನಂತೆ. ಹಾಗಾಗಿ ನಂದಿಕೇಶ್ವರ ಅಂದರೆ ಈಶ್ವರನ ಅಸಿಸ್ಟೆಂಟು ನಂದಿ. ಹೀಗೆ ಸನತ್ ಕುಮಾರನೇ ನೀನು ಕೇಳೋ, ಗಣಪತಿ ಸಂಬಂಧವಾಗಿರ್ತಕ್ಕಂಥ ಈ ವ್ರತದ ಮಹತ್ವವನ್ನು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿನ ಈ ಪ್ರಯತ್ನ ಪುರಸ್ಸರವಾಗಿ ಪ್ರಯತ್ನ ಮಾಡಿನೇ ಗಣಪತಿ ಪೂಜೆಯನ್ನು ಮಾಡಬೇಕು. ನಾವು ಸುಮ್ಮನೆ ಗಣಪತಿ ಪೂಜೆ ಮಾಡೋಕ್ಕಾಗಲ್ಲ. ಅಯ್ಯ ಮಾಡಿದ್ರೆ ಆಯ್ತು ಬಿಡೋ ಅಂತ ಲೇಸಿಯಿಂದ ಎಲ್ಲ ಹೇಳಿದ್ರಾಗಲ್ಲ. ಕಷ್ಟಪಟ್ಟು ಗಣಪತಿ ಪೂಜೆಯನ್ನು ಮಾಡಬೇಕು. ಆಗ ಆ ಪೂಜೆ ಮಾಡಿದಂಥವರು ಅವರ ಇಚ್ಛಿಸುವ ಜನ, ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೇ ಆಗಲಿ, ಈ ವ್ರತವನ್ನು ವಿಧಿವತ್ತಾಗಿ ವಿಧಿ ಪುರಸ್ಸರದಿಂದ ಆಚರಣೆ ಮಾಡಿದ್ರೆ ಸಂಕಟಗಳೆಲ್ಲ ಪರಿಹಾರ ಆಗಿ ಬೇಗ ಅವರು ಅವರ ಕಷ್ಟಗಳನ್ನು ತೀರಿಸಿಕೊಂಡು ಸುಖದ ಒಂದು ದಿನಗಳನ್ನು ಬಂದ್ಬಿಡ್ತಾರೆ, ಬೇಗ ಸುಖಕ್ಕೆ ಬಂದ್ಬಿಡ್ತಾರೆ. ಹಾಗಾಗಿ ಈ ಒಂದು ವರಸಿದ್ಧಿ ವಿನಾಯಕನ ವ್ರತವನ್ನು ಕಾಡಿನಲ್ಲಿದ್ದರೂ ಕೂಡ, ಅರಣ್ಯದಲ್ಲಿರಲಿ, ಕಷ್ಟ ಬಂದ ವೇಳೆಯಲ್ಲಾಗಲಿ, ಯುದ್ಧ ಕಾಲದಲ್ಲಾಗಲಿ, ರಾಜಕುಲದಲ್ಲಾಗಲಿ, ಯಾವುದೇ ಸಕಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸಬೇಕಾದ್ರೆ ಈ ವರಸಿದ್ಧಿ ವಿನಾಯಕನ ಪೂಜೆಯನ್ನು ಮಾಡಿದ್ದೇ ಆದರೆ ಯುದ್ಧದಲ್ಲಿ ಜಯವನ್ನು, ಕಾಡಿನಿಂದ ಬೇಗನೆ ಹೊರಗಡೆ ಬರ್ಬೋದು, ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಹೀಗೆ ಅಂಥೇಳಿ ಹೇಳಿದ್ದಾನೆ. ಈ ಗಣಪತಿಗೆ ಸಂಬಂಧವಾದಂತಹ ಈ ಒಂದು ವ್ರತ 3 ಲೋಕದಲ್ಲಿಯೂ ಅದೇ ತದಾದಿಯಾಗಿ ಪ್ರಸಿದ್ಧಿಗೆ ಬಂದಿದೆ ಅಂತ ಹೇಳ್ತಾರೆ. ತರುವಾಯ ಹೇಳ್ತಾನೆ, ಈ ವ್ರತ ಪೂರ್ವ ಕಾಲದಲ್ಲಿ ಯಾರಿಂದ ಆಚರಿಸಲ್ಪಟ್ಟಿತು ಅಂತ ಕೇಳಲಾಗಿ ಆಗ ಮನುಷ್ಯ ಲೋಕಕ್ಕೆ ಹೇಗೆ ಬಂತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ವ್ರತ ಸರ್ವ ವರ್ತಮಾನವನ್ನು ಸವಿಸ್ತರವಾಗಿ ಹೇಳು ಅಂತ ನಂದಿಕೇಶ್ವರ ನಂದೀಶ್ವರನನ್ನು ಕೇಳಿದಾಗ ಈಶ್ವರ ಹೇಳ್ದ ಅಂತ ಹೇಳ್ತಾರೆ. ಓ ಬ್ರಹ್ಮನೇ, ಪ್ರತಾಪವಂತನಾದಂತಹ ವಸುದೇವನ ಪುತ್ರನು, ವಸುದೇವನ ಪುತ್ರ ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂಥ ನಾರದ ಮಹರ್ಷಿಗಳಿಂದ ಆಜ್ಞಾಪಿಸಲ್ಪಟ್ಟವಾಗಿ ತನಗೆ ವ್ಯರ್ಥವಾಗಿ ಬಂದಿರತಕ್ಕಂಥ ಅಪವಾದ ನಿವೃತ್ತಿಗಾಗಿ ಗಣಪತಿ ವ್ರತವನ್ನು ಮಾಡ್ದ. ಸನತ್ ಕುಮಾರ ಕೇಳ್ತಾನೆ, ಷಡ್ಗುಣೈಶ್ವರ್ಯ ಸಂಪನ್ನನಾದಂತಹ, ಸೃಷ್ಟಿ ಸಂಹಾರಕನಾದಂತಹ, ಜಗದ್ವ್ಯಾಪಕನಾದಂತಹ ಸ್ವಾಮಿ ಅಂದರೆ ಕೃಷ್ಣನಿಗೆ ಈ ರೀತಿ ತೊಂದರೆ ಯಾಕೆ ಬಂದಿದೆ ಅಂಥೇಳಿ ಕೃಷ್ಣ ಈ ಗಣಪತಿಯನ್ನು ಪೂಜೆ ಮಾಡ್ದ ಅಂತ ಹೇಳಿದಾಗ ಕೇಳ್ತಾನೆ. ಗಣಪತಿ ವ್ರತವನ್ನು ಶ್ರೀಕೃಷ್ಣ ಮಾಡ್ದ ಅಂತ ಇಲ್ಲಿ ಹೇಳೋದು. ನಾರದ ಮಹರ್ಷಿಗಳು ಹೇಳಲಾಗಿ ಶ್ರೀಕೃಷ್ಣ ಮಾಡಿದ ಅಂತ ಅಲ್ಲೇ ಇಲ್ಲಿರೋದು ವಾಕ್ಯದ ಅರ್ಥ. ಹಾಗಾಗಿ ಆಶ್ಚರ್ಯಕರವಾದಂತಹ ಈ ಉಪಾಖ್ಯಾನವನ್ನು ಹೇಳಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ಸನತ್ ಕುಮಾರ್ಗೆ ಹೇಳ್ತಾನೆ, ಭೂಭಾರ ನಿವೃತ್ತಿ ಮಾಡೋಕ್ಕೋಸ್ಕರವಾಗಿ ಶ್ರೀಕೃಷ್ಣ ಮತ್ತು ಬಲರಾಮ ಉಭಯತ್ರರು ಅಂದರೆ ಇಬ್ಬರು ಜನಿಸಿದ್ರಷ್ಟೇ. ಶ್ರೀಕೃಷ್ಣ ಜರಾಸಂಧ ಅನ್ನೋ ಅಸುರನ ಭಯದಿಂದ ಮಧುರೆಯನ್ನು ಬಿಟ್ಟು ಸಮುದ್ರ ಮಧ್ಯದಲ್ಲಿ ದ್ವಾರಕಾ ನಗರಿಯನ್ನು ಕಟ್ಟಿಕೊಂಡು ಅಲ್ಲಿಗೆ ಹೋದ. ಅಲ್ಲಿ ಕನಕಮಯ ಕವಾಟ ಅಂದರೆ, ಕನಕ ಅಂದರೆ ಬಂಗಾರ, ಬಂಗಾರದ ಮತಾದ ಕವಾಟಗಳಂತಹ 16,000 ಸುಂದರಿಯರು, 16,000 ಜನ ಸುಂದರಿಯರು ಹೆಣ್ಣುಮಕ್ಕಳೇ ಇರುವಂತಹ ಒಂದು ದ್ವಾರಕಾ ನಗರದಲ್ಲಿ ಎಲ್ಲ ಕಟ್ಟಿಸಿ
ಮನೋಹರವಾದಂತಹ ಪ್ರತ್ಯೇಕವಾದ ಅರಮನೆಯನ್ನು ಅದರ ಮಧ್ಯದಲ್ಲಿ ಎಲ್ಲ ಮುತ್ತೈದೆಯರು ಎಲ್ಲ ಇರಬೇಕು, ಅದು ರಾಜ್ಯ ಅವಂದು ಅರಮನೆ. ಈ ರೀತಿಯಾಗಿ ಕಲ್ಪಿಸಿ ಅಲ್ಲಿ ತನಗಾಗಿ ಭವನವನ್ನು ಮಾಡಿಸಿಕೊಂಡು ಸ್ತ್ರೀಯರ ಕ್ರೀಡೆಗೋಸ್ಕರವಾಗಿ ಆ ಸರೋವರ ಮಾಡಿಸ್ಕೊಂಡಿದ್ದಾನೆ. ಅಲ್ಲಿ ಪಾರಿಜಾತ, ಕಲ್ಪವೃಕ್ಷ, ಇನ್ನೂ ವಿವಿಧ ರೀತಿಯ ಪುಣ್ಯತಮ ವೃಕ್ಷಗಳನ್ನು ಸಹ ವಿರಚಿಸಿದ್ದಾನೆ. ಯಾದವರ ಗೃಹಗಳಾದರೂ ಕೂಡ 11,000 ಕೋಟಿ ಇತ್ತಂತೆ. ಯಾದವರ ಗೃಹಗಳು ಅಂದರೆ ಶ್ರೀಕೃಷ್ಣನ ಕುಟುಂಬದವರು. ಯಾದವ ಕುಲ ಅಂದರೆ ಶ್ರೀಕೃಷ್ಣನ ಕುಲ, ಅವರ ಕುಲದವರು 11,000 ಕುಟುಂಬಗಳಿತ್ತಲ್ಲಿ. ಹೀಗೆ ಪಟ್ಟಣದಲ್ಲೂ ಇತರ ಪ್ರಜೆಗಳಿಂದಲೂ ಕೂಡ ಶೋಭಿಸ್ತಾ ಇರುತ್ತೆ. ಯಾರನ್ನು ನೋಡಿದ್ರೂ ಕೂಡ ಒಂದು ವ್ಯಸನ ಅಂದರೆ ಒಂದು ಬೇಜಾರು ಕೂಡ ಇರೋದಿಲ್ಲ, ಸಂಕಟ ಇರೋದಿಲ್ಲ, ಎಲ್ಲರೂ ಸಂತೋಷವಾಗಿರ್ತಾರೆ. ಹೀಗಿರಬೇಕಾದ್ರೆ 3 ಲೋಕಗಳಲ್ಲಿಯೂ ಕೂಡ ಪ್ರಸಿದ್ಧನಾಗಿರ್ತಂತಹ ಉಗ್ರಸೇನನಿಗೆ ಮಕ್ಕಳಾಗಿ ಸತ್ರಾರ್ಜಿತು ಮತ್ತು ಪ್ರಸೇನ ಅನ್ನೋರು ಹುಟ್ಟುತ್ತಾರೆ. ಆಗ ಸತ್ರಾರ್ಜಿತು ಈ ಸಮುದ್ರವನ್ನು ಸೇರಿ ನೀರಶನ ವ್ರತವನ್ನು, ಅಂದರೆ ನೀರು ಕುಡಿದೀರಾ, ನೀರಲ್ಲಿ ನಿಂತ್ಕೊಂಡು ಕತ್ತು ಮುಳುಗೋವರೆಗೂ ನೀರಲ್ಲಿ ನಿಂತ್ಕೊಂಡು ಸೂರ್ಯನನ್ನು ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಪ್ರತಿದಿನ ಸೂರ್ಯನ ಪ್ರಾರ್ಥನೆ ಮಾಡೋದೇ ಕೆಲಸ. ಈ ರೀತಿ ಮೆಚ್ಚಿ ಸೂರ್ಯನನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಸತ್ರಾರ್ಜಿತ ತೇಜೋ ರಾಶಿಯಾದಂಥ ರೂಪನಾದವನೇ, ಸರ್ವತೋಮುಖನಾದವನೇ, ಅಂದರೆ ಸೂರ್ಯನನ್ನು ಹೊಗಳ್ತಾ ಇರೋದು. ವಿಶ್ವವ್ಯಾಪಕನೇ, ನಿನಗೆ ನಮಸ್ಕಾರ. ಸೂರ್ಯನ ಕುದುರೆ ಹಸಿರು ಬಣ್ಣಕ್ಕಿದೆ ಅಂತ ಹೇಳಿ ಗ್ರಂಥಗಳಲ್ಲಿ ಹೇಳಿದ್ದಾನೆ. ಹಸುರಾದ ಕುದುರೆಯುಳ್ಳವನೇ, ನವಗ್ರಹಗಳಿಗೆ ರಾಜನೇ, ನವಗ್ರಹಗಳಲ್ಲಿ ಸೂರ್ಯನೇ ಅಗ್ರಗ್ರಹ ರಾಜ. ಹೀಗೆ ಚಂದ್ರ ಪ್ರಕಾಶವುಳ್ಳವನೇ, ಗಾಯತ್ರಿ ಸ್ವರೂಪನಾದವನೇ, ಗಾಯತ್ರಿ ರೂಪಾನೂ ನಿಂದೆ, ಸರ್ವಕ್ಕೂ ಕೂಡ ದೇವನಾದವನೇ, ನಿನಗೆ ನಮಸ್ಕಾರ. ಎಲೈ ದಿವಾಕರನೇ, ದಿವಾಕರ ಅಂದರೆ ಬೆಳಗ್ಗೆ ಹೊತ್ತು ಹೊಳೆಯೋನು ಅಂತ. ದಿವಾಕರ ಅಂದರೆ ಬೆಳಗ್ಗೆ ಹೊತ್ತಿರೋನು, ನಿಶಾಕರ ಅಂದರೆ ರಾತ್ರಿ ಹೊತ್ತು, ನಿಶಾಕರ ಅಂದರೆ ಚಂದ್ರ, ಬೆಳಗ್ಗೆ ಹೊತ್ತು ಹೊಳೆಯೋನು ದಿವಾಕರ ಸೂರ್ಯ. ನಿನಗೆ ನಾನು ನಮಸ್ಕರಿಸ್ತಾ ಇದ್ದೀನಿ. ನೀನು ನನ್ನನ್ನು ಶುಭ ದೃಷ್ಟಿಯಿಂದ ನೋಡು ಅಂದರೆ ಕೇಳ್ತಾ ಇದ್ದಾನೆ ಅವನು. ನೀನು ನನ್ನ ಶುಭ ದೃಷ್ಟಿಯಿಂದ ನೋಡು ಅಂತ ಹೇಳಿ ಸತ್ರಾಜಿತು ಕೇಳ್ತಾ ಇದ್ದಾನೆ. ಆಗ ಈ ರೀತಿಯಾಗಿ ಪ್ರತಿದಿನ ಕೂಡ ಅವನನ್ನು ಜಪ ಮಾಡಿ ಅವನನ್ನು ಬೇಡ್ಕೊಂಡು ಆಗ ಸತ್ರಾರ್ಜಿತ ಆ ಒಂದು ಪ್ರಾರ್ಥನೆಗೆ ಸೂರ್ಯ ಮೆಚ್ಚಿಕೊಂಡು, ಸೂರ್ಯ ಕೇಳ್ತಾನೆ ಏನು ಬೇಕೋ ವರ ಕೇಳು ಅಂತ. ಅವಾಗ ಸತ್ರಾರ್ಜಿತ ಹೇಳ್ತಾನೆ, ನೀನು ನನ್ನ ಒಂದು ಪ್ರಾರ್ಥನೆಯಿಂದ ಸಂತುಷ್ಟನಾಗಿದ್ದೆ, ಆದರೆ ನಿನಗೇನು ಬೇಜಾರಿಲ್ಲ ಅಂದರೆ ನೀನು ಕೊರಳಲ್ಲಿರ್ತಕ್ಕಂಥ ಆ ಸೆಮಂತಕ ಮಣಿಯ ಒಂದು ರತ್ನವನ್ನು, ಒಂದು ಮಣಿಯನ್ನು ನನಗೆ ಕೊಟ್ಟುಬಿಡು ಅಂಥೇಳಿ ಕೇಳ್ತಾನೆ. ಆಗ ಸಂಪ್ರೀತನಾದಂಥ ಸೂರ್ಯ ಅವನ ಕೊರಳಲ್ಲಿರ್ತಕ್ಕಂಥ ಒಂದು ಸೆಮಂತಕ ಮಣಿಯನ್ನು ತೆಗೆದು ಸತ್ರಾರ್ಜಿತನಿಗೆ ಕೊಡ್ತಾನೆ. ಕೊಟ್ಟುಬಿಟ್ಟು ಸೂರ್ಯ ಅದರ ಪ್ರಭಾವವನ್ನು ಹೇಳ್ತಾನೆ. ದಿನವೊಂದಕ್ಕೆ 8 ಸಲ ಬಂಗಾರವನ್ನು ಕೊಡುತ್ತೆ. ಅಂದರೆ ಆ ಮಣಿ ಪ್ರಭಾವ ಹೇಳ್ತಾ ಇದ್ದಾನೆ. ಒಂದು ದಿನಕ್ಕೆ 8 ಸತಿ, ಬೆಳಗ್ಗೆ 4 ಸತಿ, ರಾತ್ರಿ 4 ಸತಿ, 8 ಸತಿ ಬಂಗಾರ ಕೊಡುತ್ತೆ. ಅಂದರೆ ನೀವು 100 kg ಕೇಳಿದ್ರೆ 8 ಬಣ 800 kg ಬರುತ್ತೆ ಪ್ರತಿದಿನ. ಅರ್ಥ ಮಾಡ್ಕೊಳ್ಳಿ. ಉತ್ತಮವಾದಂಥ ಈ ರತ್ನವನ್ನು ಆಚಾರವಂತನಾಗಿ ನೀನು ಇಟ್ಕೊಂಡಿರಬೇಕು. ಆಚಾರ ಇರಬೇಕು ನಿನ್ನ ಹತ್ರ, ದುರಾಚಾರ ಇರಬಾರ್ದು. ದುರಾಚಾರ ಇದ್ದರೆ ಅಸಮಂತಕ ರತ್ನ ಕೇಳಿದ್ದನ್ನು ಕೊಡೋದಿಲ್ಲ, ಕೆಟ್ಟ ಫಲ ಕೊಟ್ಬಿಡುತ್ತೆ. ಯಾವುದೇ ರತ್ನಗಳನ್ನು ಇಟ್ಕೊಡ್ಬೇಕಾದ್ರೆ ನಾವು ಶುಚಿವಂತರಾಗಿರಬೇಕು. ಇಲ್ದಿರ ಇದ್ದರೆ ಕೂಡಲೇ ಅದು ನಾಶ ಮಾಡುತ್ತೆ ಅಂಥೇಳಿ ಆ ಸೂರ್ಯ ಅಂತರ್ಧನಾಗ್ತಾನೆ. ಇವನಿಗೆ ಮಣಿ ಕೊಟ್ಬಿಟ್ಟು ಹೊರಟೋಗ್ತಾನೆ. ಇವನು ಕೂಡ ನಮಸ್ಕಾರ ಮಾಡ್ತಾನೆ. ಇವನು ಆ ಮಣಿನ ಕುತ್ತಿಗೆನಲ್ಲಿ ಹಾಕ್ಕೊಂಡು ಸತ್ರಾರ್ಜಿತು ಶ್ರೀಕೃಷ್ಣನ ನಗರಿಗೆ ಬರ್ತಾನೆ, ದ್ವಾರಕಾಪುರಕ್ಕೆ ಯಾವಾಗ ಇವನು ಪ್ರವೇಶ ಮಾಡ್ತಾನೋ, ಇವನ ಕಣ್ಣಲ್ಲಿ ಕೊರಳಲ್ಲಿರ್ತಂತಹ ಆ ಸೂರ್ಯನ ಮಣಿ ಇತ್ತಲ್ಲ, ಸೆಮಂತಕ ಮಣಿ, ಅವನನ್ನು ನೋಡಿ ಎಲ್ಲರೂ ಜನ ಇವನನ್ನು ನೋಡ್ಲಿಕ್ಕಾಗೋದಿಲ್ಲ. ಸೂರ್ಯನ ಥರ ಪ್ರಭೆ, ನಾವು ಸೂರ್ಯನ ದೃಷ್ಟಿ ನೋಡೋಕ್ಕಾಗತ್ತಾ? ಆ ರೀತಿ ಕಾಣ್ತಾ ಇರ್ತಾನೆ. ಆ ಮಹಾಪ್ರಭೆಯನ್ನು ನಿರೀಕ್ಷೆ ಮಾಡಿ ಇವನು ಯಾರೋ ಸೂರ್ಯ ಬಂದಿರಬೇಕು ಆತ ನೋಡ್ತಕ್ಕಂಥವರ ನೇತ್ರಗಳನ್ನು ಬೆಳಕಿನಿಂದ ಮುಚ್ಚುತ್ತಾ ಇರ್ತಾನೆ. ಶ್ರೀಕೃಷ್ಣ ಕೂಡ ನೋಡುವುದಕ್ಕೋಸ್ಕರ ಶ್ರೀಕೃಷ್ಣನನ್ನೇ ಹುಡ್ಕೊಂಡು ಬಂದಂತೆ ಇದೆ ಅಂತ ಹೇಳಿ ಏನೇನೋ ಸಂಶಯವಿಲ್ಲ ಅಂತ ಹೇಳೋ ಅಷ್ಟೊತ್ತಿಗೆ ಹತ್ರಕ್ಕೆ ಬರ್ತಾನೆ. ಅವಾಗೆ ಗೊತ್ತಾಗ್ಬಿಡುತ್ತೆ ಇವನು ಸೂರ್ಯ ಅಲ್ಲ, ಸತ್ರಾರ್ಜಿತ ಅಂಥೇಳಿ. ಆಗ ಅವನ ಕೊರಳಲ್ಲಿರ್ತಕ್ಕಂಥ ಸೆಮಂತಕ ಮಣಿಯ ಪದಕವನ್ನು ನೋಡ್ತಾರೆ, ಆ ಮಣಿಯನ್ನು ನೋಡ್ತಾರೆ. ಎಲ್ರಿಗೂ ಕೂಡ ಆ ರತ್ನದ ಮೇಲೆ ಆಸೆ ಉಂಟಾಗುತ್ತೆ. ವ್ಯಾಮೋಹ. ಇವಾಗ ಬೇರೆಯವರು ದೊಡ್ಡ ಕಾರ್ ತೊಗೊಂಬಿಟ್ರು ಅಂತ ನಾವು ದೊಡ್ಡ ಕಾರ್ ತೊಗೋಬೇಕು ಅಂತ ಯೋಚನೆ ಮಾಡೋದಲ್ಲ. ನಾವು ಅವರಿಗಿಂತ ಭಿನ್ನವಾಗಿರಬೇಕು. ಕಾಲ ಬರೋವರೆಗೂ ಕಾಯಬೇಕು. ಅವ್ರಿಗಿಂತ ದೊಡ್ಡದು ತೊಗೊಳ್ತೀವೋ ಚಿಕ್ಕದು ತೊಗೊಳ್ತೀವೋ, ಕಾಲ ಬರೋವರೆಗೂ ಕೂಡ ಕಾಯಬೇಕು. ಅಸೂಯೆ ಪಟ್ಟರೆ ಯಾರಿಗೇನು ಬರೋದಿಲ್ಲ. ಹೀಗೆ ಆ ಸೆಮಂತಕ ರತ್ನ ಎಲ್ಲವರಿಗೂ ಕೂಡ ಲಭ್ಯ ಆಗುತ್ತಾ? ನಾನು ವ್ಯಾಮೋಹ ಪಡ್ಬೋದು, ನನಗೆ ಪ್ರಾಪ್ತಿ ಇದ್ದರೆ ಮಾತ್ರ ನನಗೆ ಬರುತ್ತೆ. ಹಾಗೆ ಯಾರ್ಯಾರಿಗೆ ಏನಕ್ಕೆ ಪ್ರಾಪ್ತಿ ಇರುತ್ತೋ
ಅದನ್ನು ಭಗವಂತನಾದವನು ಕೊಟ್ಟೇ ಕೊಡ್ತಾನೆ. ಭಗವಂತ ಅಂದರೆ ವಿಶ್ವ ಅಥವಾ ಒಂದು ಪಾಸಿಟಿವ್ ಎನರ್ಜಿ ಕೊಟ್ಟೆ ಕೊಡುತ್ತೆ ನಮಗೆ. ನನಗೆ 10 ಕೋಟಿ ಕೊಡಬೇಕು ಅಂತಿದ್ರೆ ಕೊಡ್ತಾನೆ, 1000 ಕೋಟಿ ಕೊಡಬೇಕು ಅಂತಿದ್ರು ಕೊಡ್ತಾನೆ. ನಾವು ಕಾಯಬೇಕು, ಕರ್ತವ್ಯ ನಮ್ಮ ಪಾಲನೆ, ಕೆಲಸವನ್ನು ನಾವು ಮಾಡಬೇಕು. ಹೀಗೆ ಆಚಾರವಂತನಾಗಿ ನೀನು ಇದನ್ನು ಧರಿಸ್ಕೊಂಡಿರು ಅಂತ ಹೇಳಿ ಹೇಳ್ತಾನೆ. ಈ ಪದಕ ಕಂಠದಲ್ಲಿದ್ದರೆ ಕೃಷ್ಣನಾದರೂ ಕೂಡ ಕೇಳಬಹುದು ಅಂತ ಹೇಳಿ ಆಲೋಚನೆ ಮಾಡಿ ಇವನೇನು ಮಾಡ್ತಾನೆ, ಅದನ್ನು ಪ್ರಸೇನಂಗೆ ಕೊಟ್ಬಿಡ್ತಾನೆ, ತನ್ನ ತಮ್ಮನ ಕೈ ಕೊಟ್ಬಿಡ್ತಾನೆ. ಕೊಟ್ಟುಬಿಟ್ಟು ಇವನು ಹೋಗ್ತಾನೆ. ಆದರೆ ಈ ಮಣಿಯನ್ನು ಧರಿಸಿಕೊಂಡು ಪ್ರಸೇನ ಮೃಗವಿರಹಾರಕ್ಕಾಗಿ ಹೊರಟು ಬಿಡ್ತಾನೆ. ಆದರೆ ಯಾವಾಗ ಕುದುರೆಯನ್ನು ಎರೆದು, ನಾವು ಯಾವುದೇ ಒಂದು ಮಣಿನ ಹಾಕ್ಕೊಂಡು ಸಂಚಾರ ಮಾಡೋದು, ಪ್ರಯಾಣ ಮಾಡೋದು ಎಲ್ಲ ಮಾಡಬಾರ್ದು. ಇವನು ಯಾವಾಗ ಕುದುರೆ ಮೇಲೆ ಏಳ್ದ ಆ ಮಣಿಗೆ ಅಶುಚಿ ಆಯಿತು. ಹಾಗಾಗಿ ಆ ಕೃಷ್ಣನ ಪರಿವಾರದಿಂದ ಬೇರೆಯಾದಂಥ ಪ್ರಸೇನ ಒಬ್ಬನೇ ಕಾಡಲ್ಲಿ ಹೋಗ್ತಾ ಇರಬೇಕಾದ್ರೆ ಜೊತೆಯಿಂದ ಬಿಟ್ಟು ಹೋಗ್ಬಿಟ್ಟ. ಆಗ ಒಂದು ಸಿಂಹ ಆ ಪ್ರಸೇನನನ್ನು ಕೊಂದು ಅವನ ಕೊರಳಲ್ಲಿರ್ತಕ್ಕಂಥ ಮಣಿಯನ್ನು ತೆಗೆದುಕೊಂಡು ಹೋಯ್ತು. ಆ ಸಿಂಹದ ಕೈಯಲ್ಲಿರ್ತಕ್ಕಂಥ ಸೆಮಂತಕ ಮಣಿಯನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಜಾಂಬವಂತ ಅನ್ನೋ ಒಂದು ಕರಡಿ ನೋಡ್ತು. ಅದ್ರ ಮೇಲೆ ಆಸೆ ಆಯಿತು, ಅದೇನೋ ಇದೆ ಕೈಯಲ್ಲಿ ಅಂಥೇಳಿ ಸಿಂಹವನ್ನು ಕರಡಿ ಕೊಂದು ಸಂಹಾರ ಮಾಡಿ ಆ ಮಣಿಯನ್ನು ತೆಗೆದುಕೊಂಡು ಹೋಗಿ ತನ್ನ ಗುಹೆಗೆ ತನ್ನ ಮಗಳಾದಂಥ ಜಾಂಬವತಿಯ ಕೈಗೆ ಅದನ್ನು ಕೊಡ್ತಾನೆ. ಆಗ ಆ ಜಾಂಬವತಿ ಆ ಒಂದು ಮಣಿಯನ್ನು ತೆಗೆದುಕೊಂಡು ಮಗುವನ್ನು ಮಲಗಿಸ್ತಾರಲ್ಲ ತೊಟ್ಲು, ಅದಕ್ಕೆ ಅಲಂಕಾರಕ್ಕೋಸ್ಕರವಾಗಿ ಅದನ್ನು ಕಟ್ತಾರೆ. ಈ ಕಡೆ ಅರಣ್ಯದಲ್ಲಿ ಶ್ರೀಕೃಷ್ಣ ಪ್ರಸೇನ ಬೇರೆ ಬೇರೆ ಆಗ್ಬಿಡ್ತಾರೆ. ತರುವಾಯ ಪ್ರಸೇನ ಬರದೇ ಇದ್ದರಿಂದ ಶ್ರೀಕೃಷ್ಣ ಆ ಸೆಮಂತಕ ಮಣಿಯನ್ನು ತೆಗೆದುಕೊಳ್ಳೋಕ್ಕೋಸ್ಕರವಾಗಿ ಪ್ರಸೇನನನ್ನು ಕೊಂದಿದ್ದಾನೆ ಅಂಥೇಳಿ ಎಲ್ಲರೂ ತಿಳ್ಕೊಬಿಡ್ತಾರೆ. ಹಾಗಾಗಿ ಬಂಧುವನ್ನು ಕೊಂದನಲ್ಲ ಅಂಥೇಳಿ ದ್ವಾರಕಾ ನಗರದಲ್ಲಿರ್ತಕ್ಕಂತಹ ಸರ್ವರು ಕೂಡ ಕೃಷ್ಣನನ್ನು ನಿಂದನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಇದೇ ಅಪನಿಂದೆ ಅಂದರೆ ಪಾಪ ಅವನೇನು ಮಾಡಿಲ್ಲ ಶ್ರೀಕೃಷ್ಣ. ಹಾಗೆ ಈ ರೀತಿಯಾಗಿ ವ್ಯರ್ಥವಾಗಿ ಸಹಿಸಲಾಗ್ತಾ ಇರತಕ್ಕಂತಹ ಒಂದು ಅಪನಿಂದೆ, ಮಿಥ್ಯಾಪವಾದ ಬಂದಿದ್ದಕ್ಕಾಗಿ ಶ್ರೀಕೃಷ್ಣ ಸತ್ರಾಜಿತನನ್ನೂ ಕೂಡ ಮತ್ತು ಹಲವರನ್ನು ಕರೆದುಕೊಂಡೋಗಿ ಪ್ರಸೇನನ್ನು ಹುಡುಕೋದಕ್ಕೆ ಹೋಗ್ತಾನೆ. ಆಗ ದ್ವಾರಕೆಯನ್ನು ಬಿಟ್ಟು ಅರಣ್ಯಕ್ಕೆ ಹೋಗ್ತಾನೆ. ಅರಣ್ಯದಲ್ಲಿ ಸಿಂಹದಿಂದ ಹತನಾಗಿರ್ತಕ್ಕಂಥ ಒಂದು ಪ್ರಸೇನನನ್ನು ನೋಡ್ತಾರೆ ಮುಂಚೆ. ಆಮೇಲೆ ಅದರ ಮುಂದೆ ಸಿಂಹದ ಹೆಜ್ಜೆಗಳನ್ನೇ ಗುರ್ತಿಡಿದು ಹೋಗಬೇಕಾದ್ರೆ ಅಲ್ಲಿ ಒಂದು ಕರಡಿ ಹೆಜ್ಜೆಗಳನ್ನು ನೋಡ್ತಾರೆ. ಆ ಕರಡಿ ಹೆಜ್ಜೆಗಳನ್ನೇ ಹಿಂಬಾಲಿಸ್ಕೊಂಡು ಹೋದಾಗ ಒಂದು ಗುಹೆ ಕಾಣುತ್ತೆ. ಆ ಗುಹೆಯು ಅಂಧಕಾರಮಯವಾಗಿರುತ್ತೆ. ಅಂದರೆ ಗುಹೆಯಲ್ಲಿ ಅಂದರೆ ನಮ್ಮ ಹತ್ರದ ಎಲೆಕ್ಟ್ರಿಕ್ ದೀಪ ಅದು ಇದಿರಲ್ಲ. ಗುಹೆ ಅಂದರೆ ಗವಿ, ಒಳಗಡೆ ಏನಿರುತ್ತೆ ಕಾಣಿಸಲ್ಲ. ಹಾಗಾಗಿ ನೀವೆಲ್ಲರೂ ಹೊರಗಡೆ ಇರಿ, ನಾನೊಬ್ಬನೇ ಒಳಗಡೆ ಹೋಗ್ತೀನಿ ಅಂತ ಹೇಳಿ ಎಲ್ಲರನ್ನೂ ಕೂಡ ಹೊರಗಡೆ ನಿಲ್ಲಿಸಿ ಶ್ರೀಕೃಷ್ಣ ತನ್ನ ತೇಜಸ್ಸಿನಿಂದ ಬೆಳಕನ್ನು ಹಾಕ್ಕೊಂಡು ಒಳಗಡೆ ಸುಮಾರು 100 ಗಾವುದ ದೂರ ಹೋಗ್ತಾನೆ. 100 ಗಾವುದ ದೂರ ಹೋದ ಮೇಲೆ ಅವನಿಗೆ ಅಲ್ಲಿ ಒಂದು ರತ್ನ ಖಚಿತವಾದಂಥ ಅರಮನೆ ಗೋಚರ ಆಗುತ್ತೆ. ಗುಹೆ ಒಳಗಡೆ ಅರಮನೆ ಯಾವಾಗ ಗೋಚರ ಆಗುತ್ತೋ ಆ ಅರಮನೆ ಒಳಗಡೆ ಪ್ರವೇಶ ಮಾಡ್ತಾನೆ. ಅಲ್ಲಿ ಒಂದು ತೊಟ್ಟಿಲೊಳಗಡೆ ಮಲಗಿರ್ತಕ್ಕಂತಹ ಅಪರಿಮಿತ ಕಾಂತಿಯುಳ್ಳಂತಹ ಜಾಂಬವಂತನ ಮಗುವನ್ನು ನೋಡ್ತಾನೆ. ಆಮೇಲೆ ಅಲಂಕಾರಾರ್ಥವಾಗಿ ಮಗುವಿನ ತೊಟ್ಟಿಲಿಗೆ ಕಟ್ಟಿರ್ತಕ್ಕಂತಹ ಆ ಸೆಮಂತಕ ರತ್ನವನ್ನು ಕೂಡ ಶ್ರೀಕೃಷ್ಣ ನೋಡ್ತಾನೆ. ಸೆಮಂತಕ ರತ್ನವನ್ನು ನೋಡಿದ್ದಾದ ಮೇಲೆ ಪುಂಡರೀಕಾಕ್ಷನಾದಂಥ ಶ್ರೀಕೃಷ್ಣ ರೂಪ ಯೌವನಗಳಿಂದ ಕೂಡಿಕೊಂಡಿರತಕ್ಕಂತಹ ಕನ್ನಿಕೆಯಾದಂತಹ ಜಾಂಬವಂತನ ಮಗಳನ್ನು ಕೂಡ ನೋಡ್ತಾನೆ. ಕಮಲದಂತೆ ವಿಶಾಲವಾದ ಕಣ್ಣುಗಳುಳ್ಳ ಆ ಶ್ರೀಹರಿ ತೊಟ್ಟಿಲನ್ನು ತೂಗುವ ನಗುಮುಗದ ಸುಂದರಿಯನ್ನು ಕೂಡ ನೋಡಿ ಆಶ್ಚರ್ಯಚಕಿತನಾಗ್ತಾನೆ. ಆಗ ತೊಟ್ಟಿಲನ್ನು ತೂಗುತ್ತಾ ಆ ಬಾಲೆ ಹೇಳ್ತಾ ಇರ್ತಾಳೆ, ಸಿಂಹ ಪ್ರಸೇನನನ್ನು ಕೊಂದು ಮಣಿಯನ್ನು ತೆಗೆದುಕೊಂಡು ಬರ್ತಾ ಇರೋದನ್ನು ಜಾಂಬವಂತ ನೋಡಿ ಆ ಸಿಂಹವನ್ನು ಕೊಂದು ಈ ಮಣಿಯನ್ನು ತಂದಿದ್ದಾನೆ. ಈ ಸೆಮಂತಕ ರತ್ನ ಯಾವಾಗಲೂ ಕೂಡ ನಿನ್ನದೇ, ನೀನು ಅಳಬೇಡ ಅಂಥೇಳಿ ಮಗುಗೆ ಹೇಳ್ತಾ ಇದ್ದಾಳೆ. ನೀನೇನು ಅಳಬೇಡ, ನೀನು ರೋದನವನ್ನು ಮಾಡಬೇಡ, ಈ ಮಣಿ ನಿಂದೆ, ನೀನು ಇಟ್ಕೊಂಡಿರು ಅಂತ ಹೇಳಿಕೊಂಡು ತೊಟ್ಲನ್ನು ತೋಗ್ತಾ ಇರ್ತಾಳೆ. ಶ್ರೀಕೃಷ್ಣ ಯಾವಾಗ ಒಳಗಡೆ ಬರ್ತಾನೆ,
ಶ್ರೀಕೃಷ್ಣನ ದರ್ಶನ ಮಾತ್ರದಿಂದಲೇ ಆ ಜಾಂಬುವಂತನ ಮಗಳು ಕನ್ನಿಕೆಯಾದಂತಹ ಕನ್ಯಾಮಣಿ ಆ ಶ್ರೀಕೃಷ್ಣನಿಂದ ದರ್ಶಿತಳಾಗಿ ಮನ್ಮಥ ಬಾಧೆಗೊಳಗಾಗಿ ತಪಿಸುತ್ತಿರುವಂತಹ ಜಾಂಬವತಿ ಪುಂಡರೀಕಾಕ್ಷನಾದಂಥ ಶ್ರೀಕೃಷ್ಣನನ್ನು ನೋಡ್ತಾಳೆ. ನೋಡಿ ಕೃಷ್ಣನಿಗೆ ಹೇಳ್ತಾಳೆ, ನೋಡು, ನಿನಗೆ ಈ ಮಣಿ ಬೇಕಾದರೆ ತಗೊಂಡು ಹೋಗ್ಬಿಡು, ಜಾಂಬವಂತ ನಿದ್ರೆಯಿಂದ ಏಳುವುದರೊಳಗಾಗಿ ನೀನು ತಗೊಂಡೆ ಬೇಗ ಇಲ್ಲಿಂದ ಹೊರಟ್ಬಿಡಪ್ಪ ಅಂಥೇಳಿ ಮೆಲ್ಲಗೆ ಹೇಳ್ತಾಳೆ. ಯಾವಾಗ ಮೆಲ್ಲಗೆ ಹೇಳ್ತಾಳೆ, ಶ್ರೀಕೃಷ್ಣನಿಗೆ ಮುಗುಳ್ ನಗು ಬಂದ್ಬಿಡುತ್ತೆ, ತಮಾಷೆ ಆಗುತ್ತೆ. ಅದನ್ನು ತಮಾಷೆಯಾಗಿ ತಗೊಂಡು ಶ್ರೀಕೃಷ್ಣ ಏನು ಮಾಡ್ತಾನೆ ಅಂತ ಹೇಳಿ ಆ ಬಾಲೆಯ ಮಾತನ್ನು ಕೇಳಿ, ಆ ಕನ್ನಿಕೆಯ ಮಾತನ್ನು ಕೇಳಿ ಶ್ರೀಕೃಷ್ಣ ತನ್ನ ಪಾಂಚಜನ್ಯವನ್ನು ತೆಗೆದು ಜೋರಾಗಿ ಊದ್ಬಿಡ್ತಾನೆ. ಯಾವಾಗ ಶ್ರೀಕೃಷ್ಣ ಪಾಂಚಜನ್ಯದ ಶಬ್ದವನ್ನು ಮಾಡ್ತಾನೋ ಜಾಂಬುವಂತ ಎದ್ಬಿಡ್ತಾನೆ. ಆಗ ಜಾಂಬುವಂತನಿಗೂ ಶ್ರೀಕೃಷ್ಣನಿಗೂ ಯುದ್ಧ ಪ್ರಾರಂಭ ಆಗ್ಬಿಡುತ್ತೆ. ಈ ಗವಿ ದ್ವಾರದಲ್ಲಿ ಎಲ್ಲರನ್ನು ಕರ್ಕೊಂಬಂದಿರ್ತಾರಲ್ಲ, ಇವರು 7 ದಿನಗಳವರೆಗೂ ಕೂಡ ಗವಿ ಬಾಗಿಲಲ್ಲೇ ಕಾಯ್ತಾ ಇರ್ತಾರೆ. 7 ದಿನ ಆದರೂ ಕೂಡ ಶ್ರೀಕೃಷ್ಣ ಹೊರಗಡೆ ಬಾರದಿರ ಇರೋದನ್ನು ನೋಡಿ ಶ್ರೀಕೃಷ್ಣ ಸತ್ತೋಗ್ಬಿಟ್ಟ ಒಳಗಡೆ ಅಂತ ಹೇಳಿ ಯೋಚನೆ ಮಾಡಿ ಶೋಕಾರ್ಥವಾಗಿ ದ್ವಾರಕೆಗೆ ಬಂದ್ಬಿಡ್ತಾರೆ, ಶ್ರೀಕೃಷ್ಣನ ನಗರಕ್ಕೆ ಬಂದ್ಬಿಡ್ತಾರೆ ಎಲ್ಲರೂ. ಆದರೆ ಶ್ರೀಕೃಷ್ಣ ಮೃತನಾದ ಅಂತ ಹೇಳಕ್ಕೂ ಆಗ್ತಾ ಇಲ್ಲ, ಅವ್ರ ಕೈಯಲ್ಲಿ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಎಲ್ಲರೂ ಕೇಳ್ತಾ ಇದ್ದಾರೆ. ಅದಕ್ಕೆ ಇವರೇನು ಹೇಳ್ತಾರೆ, ಇಲ್ಲ, ಶ್ರೀಕೃಷ್ಣ ಮೃತ ಆಗ್ಬಿಟ್ಟ, ಸತ್ತೋಗ್ಬಿಟ್ಟ ಗವಿ ಒಳಗಡೆ ಹೋಗಿ, ಅವನಿಗೆ ಔರ್ಧ್ವ ದೈಹಿಕ ಕ್ರಿಯೆಗಳನ್ನು ಮಾಡಬೇಕು ಅಂತ ಹೇಳಿ ಅವನಿಗೆ ಸಂಸ್ಕಾರವನ್ನು ಮಾಡಿಬಿಡ್ತಾರೆ. ಶ್ರೀಕೃಷ್ಣ ಸತ್ತೋದ ಅಂತ ತಿಳ್ಕೊಂಡು ಸಂಸ್ಕಾರ ಔರ್ಧ್ವ ದೈಹಿಕ ಕ್ರಿಯೆಗಳನ್ನು ಮಾಡಿಬಿಡ್ತಾರೆ. ಈ ಕಡೆ ಗುಹಿಯಲ್ಲಾದರೂ ಕೂಡ ಈ ಶ್ರೀಕೃಷ್ಣ ಮತ್ತು ಜಾಂಬುವಂತ ಅನ್ನೋ ಕರಡಿ ಮಧ್ಯದಲ್ಲಿ 21 ದಿನಗಳ ಪರ್ಯಂತವಾಗಿ ಯುದ್ಧ ನಡೆಯುತ್ತೆ, ಘರ್ಷಣೆ ಇಬ್ಬರಿಗೂ. ಹೀಗೆ ಘರ್ಷಣೆ ನಡಿಬೇಕಾದ್ರೆ ಆ ಜಾಂಬುವಂತ ಅನ್ನೋ ಕರಡಿ ಬಳಲುತ್ತೆ, ನಿತ್ರಾಣಗೊಳ್ಳುತ್ತೆ. ಶ್ರೀಕೃಷ್ಣನ ಮುಂದೆ ಯುದ್ಧ ಮಾಡೋಕ್ಕೆ ಸಾಧ್ಯವಿಲ್ವಲ್ಲ, ಹಾಗಾಗಿ ಅವನು ಶ್ರೀಕೃಷ್ಣ ಅಂತ ಆ ಕರಡಿಗೆ ಗೊತ್ತಿಲ್ಲ. ಆದರೆ ಯುದ್ಧ ಮಾಡಿದ ಮೇಲೆ ಗೊತ್ತಾಯಿತು. ಆಗ ಪರಾಕ್ರಮ ಹೆಚ್ಚಾಗಬೇಕಾದ್ರೆ ಜಾಂಬುವಂತ ತ್ರೇತಾಯುಗದಲ್ಲಿ ಶ್ರೀರಾಮನ ಪರಾಕ್ರಮವನ್ನು ಸ್ಮರಿಸ್ಕೊಳ್ತಾನೆ. ಯಕ್ಷ ರಾಕ್ಷಸರು ಕೂಡ ಜಾಂಬುವಂತ ಅನ್ನೋ ಕರಡಿನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ವಂತೆ. ಅಂಥ ಒಂದು ಉತ್ತಮವಾದಂಥ ಕರಡಿ, ಉತ್ತಮ ಗುಣಗಳಂತ ಕೂಡಿದಂಥ ಪ್ರಾಣಿ ಆ ಕರಡಿ, ಜಾಂಬುವಂತ ಅನ್ನೋ ಕರಡಿ. ಆಗ ನಾನು ನಿನ್ನಿಂದ ಪರಾಜಿತನಾದೆ ಅಂತ ಅಂದ್ಕೊಂಡ್ರೆ ನಾನು ಸೋತೋಗ್ಬಿಟ್ಟಿದ್ದೀನಿ ಈಗ. ಅಂದರೆ ನೀನು ಮಹಾವಿಷ್ಣುವಲ್ಲದೀರ ಅಥವಾ ಕೃಷ್ಣನಲ್ದೀರ ಬೇರೆ ಯಾರು ನನ್ನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆವಾಗ ಶ್ರೀಕೃಷ್ಣನ ಕೈ ಮುಗಿತಾನಂತೆ. ಆವಾಗ ಶ್ರೀಕೃಷ್ಣ ಹೇಳ್ತಾನೆ, ಹೌದು ನಾನೇ ಶ್ರೀಕೃಷ್ಣ ಅಂಥೇಳಿ. ಆಗ ಅವನಿಗೆ ರಾಮಾವತಾರದ ದರ್ಶನವನ್ನು ಶ್ರೀಕೃಷ್ಣ ಕೊಡ್ತಾನೆ ಜಾಂಬುವಂತ ಅನ್ನೋ ಕರಡಿಗೆ. ಆಗ ರಾಮರ ದರ್ಶನದಿಂದ ಆ ಜಾಂಬುವಂತ ಅನ್ನೋ ಕರಡಿ ಪುಳಕಿತನಾಗಿ ಅದೇನು ನಿತ್ರಾಣಗೊಂಡಿರುತ್ತೆ, ಯುದ್ಧ ಮಾಡಿ ನಿತ್ರಾಣ ಸುಸ್ತಾಗಿರೋದ್ರಿಂದ ಆ ಒಂದು ರಾಮನ ಅವತಾರ ನೋಡಿದ ತಕ್ಷಣ ಪುನಶ್ಚೇತನಗೊಳ್ಳುತ್ತಂತೆ ಕರಡಿ. ಹೀಗೆ ತಾನು ತದ್ದಿಂತ ಮಣಿಯನ್ನು ತೊಟ್ಟೆಲಿನಿಂದ ತೆಗೆದು ಶ್ರೀಕೃಷ್ಣನಿಗೆ ಕೊಡ್ತಾನೆ. ಅದೇ ಸಮಯದಲ್ಲಿ ತನ್ನ ಮಗಳಾದಂಥ ಜಾಂಬುವತಿಯನ್ನು ಕೂಡ ಕೊಟ್ಟು ವಿವಾಹಾರ್ಥವಾಗಿ ನೀನು ಸ್ವೀಕರಿಸಬೇಕು, ಭಾರ್ಯಾರ್ಥವಾಗಿ ಹೆಂಡತಿಯಾಗಿ ಮಾಡ್ಕೊ ಅಂತೇಳಿ ಶ್ರೀಕೃಷ್ಣನಿಗೆ ಕೊಟ್ಟು ವಿವಾಹ ಮಹೋತ್ಸವವನ್ನು ಮಾಡಿ ಅವನಿಗೆ ರಥದ ಮೂಲಕ ಜಾಂಬುವಂತ ಅನ್ನೋ ಕರಡಿ ದ್ವಾರಕಾ ನಗರಕ್ಕೆ ಕಳಿಸ್ಕೊಡ್ತಾನೆ. ಇಲ್ಲಾದರೂ ಕೂಡ ಇವರು ಔರ್ಧ್ವ ದೈಹಿಕ ಕ್ರಿಯೆಗಳನ್ನು ಮಾಡಿ ಶ್ರೀಕೃಷ್ಣನ ಸಂಸ್ಕಾರ ಮಾಡಿಬಿಟ್ರು, ಸತ್ತೋಗ್ಬಿಟ್ಟಿದ್ದಾನೆ ಅಂತ ಶ್ರೀಕೃಷ್ಣ ನೋಡಿದ್ರೆ ಹೆಂಡತಿನ ಕರ್ಕೊಂಡು ಬರ್ತಾ ಇದ್ದಾನೆ. ಆಗ ಕರೆಸಿ ಆ ಸತ್ರಾರ್ಜಿತನನ್ನು, ಆ ಸೆಮಂತಕ ಮಣಿಯನ್ನು ಶ್ರೀಕೃಷ್ಣ ಅವನಿಗೆ ಕೊಡ್ತಾನೆ ಅಂತ ಹೇಳಿ ಅವನಿಗೆ ಬಂದಿದ್ದಂಥ ಅಪನಿಂದೆಯನ್ನು ನಿವಾರಣೆ ಮಾಡಿಕೊಳ್ತಾನೆ ಶ್ರೀಕೃಷ್ಣ. ಅದೇ ಸಮಯದಲ್ಲಿ ಆ ಸತ್ರಾರ್ಜಿತ ಮಣಿಯನ್ನು ತೆಗೆದುಕೊಂಡು ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಶ್ರೀಕೃಷ್ಣ ಅಜಯ, ನೀನು ನಿಶ್ಚಯವಾಗಿ ವೃತ ಅಪವಾದವನ್ನು ಹೊರಸಿದ್ದಕ್ಕೆ ನನಗೆ ನಾಚಿಕೆ ಆಗಿದೆ, ಹಾಗಾಗಿ ಈ ರತ್ನ ನೀನೇ ಇಟ್ಕೋ ಅಂಥೇಳಿ ಅವನ ಪುತ್ರಿಯಾದಂಥ ಸತ್ಯಭಾಮಾದೇವಿಯನ್ನು ಕೊಟ್ಟು ವೇದೋಕ್ತ ಪುರಸ್ಸರವಾಗಿ, ಮಂತ್ರ ಪುರಸ್ಸರವಾಗಿ ಸತ್ಯಭಾಮಿಯನ್ನು ಕೂಡ ಎಲ್ಲರೂ ಒಪ್ಪುವಂತೆ ವೈಭವದಿಂದ ವಿವಾಹ ಮಾಡಿಬಿಡ್ತಾನೆ ಶ್ರೀಕೃಷ್ಣನಿಗೆ. ಹೀಗೆ ಶ್ರೀಕೃಷ್ಣನಿಗೆ 2 ಹೆಂಡತಿಯರಿದ್ದಾರೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಅದೆಲ್ಲ ನಮಗೆ ಗೊತ್ತಿಲ್ಲ, ಗ್ರಂಥಗಳಲ್ಲಿರೋದ್ರ ಬಗ್ಗೆ ಅಷ್ಟೇ ನಾವು ಮಾತಾಡ್ತಾ ಇದ್ದೀವಿ. ಹೀಗೆ ಕೆಲವು ದಿನಗಳಾದ ಮೇಲೆ ಶತಧನ್ವ, ಅಕ್ರೂರ ಮುಂತಾದವರು ಸತ್ರಾರ್ಜಿತನಲ್ಲಿ ಇದ್ದಂಥ ಆ ಮಾಣಿಕ್ಯದ ಮಹತ್ವವನ್ನು ತಿಳಿದು ಅವರೊಡನೆ ವೈರವನ್ನು ಬೆಳೆಸ್ತಾರೆ. ಪಾಂಡವರನ್ನು ನೋಡಲಿಕ್ಕೆ
ಶ್ರೀಕೃಷ್ಣ ಹೋಗಿದ್ದಾಗ ಅದೇ ಸಮಯದಲ್ಲಿ ಸತ್ರಾರ್ಜಿತನನ್ನು ಶತಧನ್ವ ಸಂಹಾರ ಮಾಡಿ ಸತ್ಯಭಾಮೆಯಲ್ಲಿದ್ದಂತಹ ಆ ಸ್ಯಮಂತಕ ರತ್ನವನ್ನು ತೆಗೆದುಕೊಂಡು ಹೋಗ್ತಾನೆ. ಆಗ ಸತ್ಯಭಾಮಾದೇವಿ ಆ ಶತಧನ್ವನ ಕ್ರೂರ ಕಾರ್ಯವನ್ನು ಕೃಷ್ಣನಿಗೆ ಹೇಳ್ತಾಳೆ. ಸತ್ಯಭಾಮೆ ಹೆಂಡತಿ ಕೃಷ್ಣನಿಗೆ ಈ ಥರ ಎತ್ಕೊಂಡು ಹೋಗಿದ್ದಾರೆ ಅಂತ. ಆಗ ಶ್ರೀಕೃಷ್ಣ ಏನು ಮಾಡ್ತಾನೆ, ಅವ್ರು ಯಾಕೆ ಎತ್ಕೊಂಡು ಹೋದ್ರು ಅಂತ ಆಲೋಚನೆ ಮಾಡಿ ದುಷ್ಟರ ನಿಗ್ರಹಕ್ಕೋಸ್ಕರವಾಗಿ, ಅಂದರೆ ದುಷ್ಟರನ್ನು ಸಂಹಾರ ಮಾಡಬೇಕಲ್ಲ, ದುಷ್ಟರ ನಿಗ್ರಹಕ್ಕೋಸ್ಕರವಾಗಿ ಕೋಪವುಳ್ಳಂತಹ ಕಪಟ ನಾಟಕನಾಗಿ ಶ್ರೀಕೃಷ್ಣನಿಗೆ ಗೊತ್ತಿರುತ್ತೆ ಅವರೇ ತಗೊಂಡೋಗಿದ್ದಾರೆ ಅಂತ. ಆದರೂ ಕೂಡ ಅವನ ಅಣ್ಣನಾದಂಥ ಬಲರಾಮನನ್ನು ಕರೀತಾರೆ. ಆಗ ಬಲರಾಮ ಶತಧನ್ವನ ಸತ್ಯಭಾಮೆಯಲ್ಲಿದ್ದಂತಹ ಸಮಂತಕ ಮಣಿಯನ್ನು ತೆಗೆದುಕೊಂಡು ಹೋಗಿದ್ದಾನೆ, ದುರಾಚಾರಿ ಅಂತ ಅವನನ್ನು ಕೊಂದು ಮಣಿ ತರಣ ಬಾ ಅಂತ ಹೇಳಿ ಬಲರಾಮನನ್ನು ಕರೀತಾರೆ. ಬಲರಾಮನನ್ನು ಕೂಡ ಕರೆದುಕೊಂಡು ಈ ವರ್ತಮಾನವನ್ನು ಕೇಳಿ ಆ ಮಣಿಯನ್ನು ತೆಗೆದುಕೊಂಡು ಹೋದಂಥ ಶತಧನ್ವ ಅಕ್ರೂರನ ಕೈ ಕೊಟ್ಟು ಹೊರಟೋಗ್ತಾನೆ. ಆಗ ಅಶ್ವವನ್ನು ಏರಿ ದಕ್ಷಿಣ ದಿಕ್ಕಿಗೆ ಹೊರಟು ಅವನು ರಥದ ಮೇಲೆ ಬರುವುದನ್ನು ನೋಡ್ತಾರೆ ಬಲರಾಮ ಮತ್ತು ಕೃಷ್ಣ. ಅವರಿಬ್ಬರೂ ಕೂಡ ಹಿಂದಟ್ಟಿ ಹೋದ ಮೇಲೆ 100 ಗಾವುದ 100 ರಹದಾರಿ ದೂರ ಹೋದ ಮೇಲೆ ಅಶ್ವವ ಬಸವಳಿದು, ಅಶ್ವ ಅಂದರೆ ಕುದುರೆಗೆ ಸುಸ್ತಾಗಿ ಕೂತ್ಕೊಂಡು ಮಲ್ಕೊಬಿಡುತ್ತೆ. ಆಗ ಆಮೇಲೆ ಆ ಕುದುರೆ ಮೃತ ಆಗಿಬಿಡುತ್ತೆ. ಆಗ ಶತಧನ್ವನು ಇವರ ಭೀತಿಯಿಂದ ಓಡ್ತಾ ಇರೋದನ್ನು ನೋಡಿ ಅವನನ್ನು ಶೋಧಿಸಿ ನೋಡ್ತಾರೆ. ಅವನ ಹತ್ರ ಮಣಿ ಇರಲ್ಲ, ಯಾಕೆಂದರೆ ಮಣಿ ಕೊಟ್ಟುಬಿಟ್ಟಲ್ಲ ಅವನ ಕೈಗೆ. ಆಗ ಕೃಷ್ಣ ಅಣ್ಣಂಗೆ ಹೇಳ್ತಾನೆ, ಈ ಮಾತನ್ನು ಕೇಳಿ ಬಲರಾಮ ಹೇಳ್ತಾನೆ, ಕಪಟ ನಾಟಕ ಸೂತ್ರಧಾರಿ ನೀನು. ಬಲರಾಮನೇ ಹೇಳ್ತಾ ಇದ್ದಾನೆ ಕೃಷ್ಣಂಗೆ, ನೀನು ಮೋಸ ಮಾಡ್ತಾ ಇದೆಯಾ, ಮಣಿಗೋಸ್ಕರ ಬಂಧುಗಳನ್ನೇ ಕೊಲ್ತಾ ಇದೆಯಾ, ನಿನಗೆ ತಲೆ ಕೆಟ್ಟೋಗಿದೆ ಅಂತ ಹೇಳಿ ಕೃಷ್ಣನ ಬೈದು ಇವನು ವಾಪಸ್ ಹೊಟ್ಟೋಗ್ತಾನೆ ಬಲರಾಮ. ಆಗ ನಿನಗೆ ಪತ್ನಿ ಬಂಧುಗಳು ಯಾರೂ ಕೂಡ ಬೇಕಾಗಿಲ್ಲ ಅಂಥೇಳಿ ಶ್ರೀಕೃಷ್ಣ ಬಲರಾಮನನ್ನು ಅನೇಕ ಪ್ರಮಾಣವಾಗಿ ಏನೇ ಸಮಾಧಾನಗೊಳಿಸಿದರೂ ಕೂಡ ಬಲರಾಮ ಸಮಾಧಾನ ಆಗೋದಿಲ್ಲ. ಶ್ರೀಕೃಷ್ಣನ ವರ್ತನೆಯಿಂದಾಗಿ ಅಸಂತುಷ್ಟನಾಗಿ ಅವನಿಗೆ ಬೇಜಾರಾಗಿ ವಿದರ್ಭ ದೇಶಕ್ಕೆ ಕೊಟ್ಟೋಗ್ತಾನೆ. ಬಲರಾಮ ವಿದರ್ಭ ದೇಶಕ್ಕೆ ಕೊಟ್ಟೋಗ್ತಾನೆ. ಈ ಕಡೆ ಶ್ರೀಕೃಷ್ಣ ರಥವನ್ನು ಏರಿಕೊಂಡು ದ್ವಾರಕಾ ನಗರಕ್ಕೆ ಬರ್ತಾನೆ. ಬಂದು ಜನಗಳು ಬಲರಾಮನನ್ನು ಬರೆದಿರ ಇರೋದನ್ನು ನೋಡಿ ಅವನು ವಿದರ್ಭ ದೇಶಕ್ಕೆ ಹೋದ್ನಲ್ಲ, ಕೃಷ್ಣ ಬಲರಾಮನ್ನೇ ಕೊಂದುಬಿಟ್ಟಿದ್ದಾನೆ, ಅಣ್ಣನ್ನೇ ಕೊಂದುಬಿಟ್ಟಿದ್ದಾನೆ ರತ್ನಕ್ಕೋಸ್ಕರ ಅಂತ ಹೇಳಿ ತಿಳ್ಕೊಂಡು ಇವರಿಬ್ಬರ ಮಧ್ಯದಲ್ಲಿ ಜಗಳ ಆಗಿದೆ ಅಂತ ಎಲ್ಲರೂ ತಿಳ್ಕೊಳ್ತಾರೆ. ಹೊನ್ನು ಮಣ್ಣಿನ ಮೇಲೆ ಆಸೆ ಜಾಸ್ತಿ ಶ್ರೀಕೃಷ್ಣನ್ಗೆ. ಹಾಗಾಗಿ ಬಂಧು ಬೆಳಗ ಯಾರೂ ಕೂಡ ಬೇಕಾಗಿಲ್ಲ ಅಂಥೇಳಿ ಆ ಪುರಜನರ ಮಾತನ್ನು ಕೇಳಿ ಜಗತ್ಪತಿಯಾದಂತಹ ಶ್ರೀಕೃಷ್ಣನಿಗೆ ವೃಥಾ ಅಪವಾದ ಬರುತ್ತೆ. ಮತ್ತೆ ಆಗ ಬಾಡಿದ ಮುಖವುಳ್ಳವನಾಗಿ ನಿಸ್ತೇಜನಾಗಿ ಬೇಜಾರಾಗಿ ಮುಖದಲ್ಲಿ ತೇಜಸ್ಸೇ ಇಲ್ಲ, ಎಲ್ಲ ಕುಂದು ಹೋಗಿ ಅವನಾದರೂ ಕೂಡ ಸುಮ್ಮನಾಗ್ಬಿಡ್ತಾನೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಕ್ರೂರ ಆದರೂ ಕೂಡ ಆ ಮಣಿಯನ್ನು ಕೊಟ್ಬಿಟ್ನಲ್ಲ ಇವನು, ಅವನದನ್ನು ತೆಗೆದುಕೊಂಡು ತೀರ್ಥಯಾತ್ರೆ ಮಾಡ್ತೀನಿ ಅಂತ ಹೇಳಿ ದ್ವಾರಕಾ ನಗರನ್ನು ಬಿಟ್ಟು ಕಾಶಿಗೆ ಹೊಟ್ಟೋಗ್ತಾನೆ. ಅಲ್ಲಿ ಲಭ್ಯವಾದಂತಹ ಆ ಬಂಗಾರವನ್ನು 8 ಸತಿ ಬಂಗಾರ ಕೊಡುತ್ತಲ್ಲ, ಅವನಿಗೆ ಎಷ್ಟು ಬೇಕೋ ತಗೊಂಡು ಅದರಿಂದ ದಾನ ಧರ್ಮ ಮಾಡೋದು, ಗುಡಿ ಗೋಪುರಗಳನ್ನು ಕಟ್ಟಿಸೋದು, ಈ ರೀತಿಯಾದಂತಹ ಸೌಖ್ಯವಾದಂತಹ ಕಾರ್ಯಗಳು, ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಅವನಾದರೂ ಕೂಡ ದೇವಸ್ಥಾನ ನಗರಗಳನ್ನು ಕಟ್ಟಿಸೋದು, ಎಲ್ಲವನ್ನು ಕೂಡ ಯಾರಿಗೆ ಕಷ್ಟ ಇರುತ್ತೋ, ದುರ್ಭಿಕ್ಷೆ ಈತಿಬಾರ ಇರುತ್ತೋ, ರೋಗಗಳಿರುತ್ತೋ ಅದನ್ನು ನಿವಾರಣೆ ಮಾಡಿಸೋದು ಆ ಮಣಿ ಇಟ್ಕೊಂಡು. ಹೀಗೆ ಆಚಾರವಂತನಾಗಿ ಆ ಮಣಿಯನ್ನು ಇಟ್ಟುಕೊಂಡು ಅವನು ಖುಷಿಯಾಗಿರ್ತಾನೆ ಕಾಶಿ ಕ್ಷೇತ್ರದಲ್ಲಿ. ಆಗ ಆಚಾರದಿಂದ ಆ ಮಣಿಯನ್ನು ಇಟ್ಟುಕೊಂಡಿದ್ದರಿಂದ ಅವನಿಗೆ ಒಳ್ಳೆಯದಾಗ್ತಾ ಇರುತ್ತೆ. ಈಗ ಮನುಷ್ಯಾವತಾರವನ್ನು ಹೊಂದಿದ್ದಂಥ ಕೃಷ್ಣ ಕೂಡ ನರಮಾನವನಾಗಿದ್ನಲ್ಲ, ಭೂಸ್ಪರ್ಶ ಆದರೆ ದೈವತ್ವ ನಶಿಸೋಗುತ್ತೆ. ಹಾಗಾಗಿ ಕೃಷ್ಣನಿಗೆ ಗೊತ್ತಿದೆ ಅದು ನನ್ನಲ್ಲಿಲ್ಲ ಅವನಲ್ಲಿದೆ ಅಂತ ಗೊತ್ತು, ಆದರೂ ಕೂಡ ಹೇಳಕ್ಕಾಗ್ತಾ ಇಲ್ಲ ಯಾರಿಗೂ. ಕೆಲವು ಸತಿ ನಮ್ಮಲ್ಲಿ ದುಃಖ 100 ಇರುತ್ತೆ, ಮಕ್ಕಳಿಗೂ ಹೇಳೋಕ್ಕಾಗಲ್ಲ, ಹೆಂಡತಿಗೂ ಹೇಳೋಕ್ಕಾಗಲ್ಲ, ಅಣ್ಣ ತಮ್ಮಂದ್ರಿಗೂ ಹೇಳೋಕ್ಕಾಗಲ್ಲ, ಯಾರಿಗೂ ಹೇಳೋಕ್ಕಾಗಲ್ಲ. ಕೆಲವು ಗೊತ್ತಿರೋ ವಿಷಯಗಳನ್ನು ನಾವೇ ಇಟ್ಕೊಂಡು ಕೊರಗಬೇಕಾಗುತ್ತೆ. ಹಾಗೆ ಶ್ರೀಕೃಷ್ಣ ಕೊರಗ್ತಾ ಇರ್ತಾನೆ. ಆಗ ಅರಮನೆಯಲ್ಲಿ ಈ ರೀತಿ ಕೊರಗ್ತಾ ಇರಬೇಕಾದ್ರೆ ತ್ರಿಲೋಕ ಸಂಚಾರಿಯಾದಂತಹ ನಾರದ ಮಹರ್ಷಿಗಳನ್ನು ದೇವರ ಗುರುಗಳು ಅಂತ ಕರೀತಾರೆ. ಹಾಗಾಗಿ ಅವರು ಬರ್ತಾರೆ. ಆಗ ನಾರದರನ್ನು ಸುಖಾಸೀನರಾಗಿ ಕೂಡಿಸಿ ಕೃಷ್ಣ ಕೇಳ್ತಾನೆ, ಯಾಕೆ ಈ ಥರ ತೊಂದರೆ ಆಗ್ತಾ ಇದೆ ಅಂಥೇಳಿ. ಆವಾಗ ನಾರದರು ಹೇಳ್ತಾರೆ, ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷದ ಚತುರ್ಥಿ ದಿನ ನೀವು ಚಂದ್ರನ ದರ್ಶನ ಮಾಡಿದ್ದೀರಾ, ಹಾಗಾಗಿ ನಿಮಗೆ ಈ ರೀತಿ ತೊಂದರೆ ಆಗಿದೆ. ಹಾಗಾಗಿ ನೀವು ಬಿದಿಗೆ ದಿನ ತದಿಗೆ ದಿನ ಚಂದ್ರನ ನೋಡಿದರೆ ಆ ಒಂದು ಚಂದ್ರನ ದರ್ಶನ ನಿಮಗೆ ಬಾಧೆಯನ್ನು ಕೊಡ್ತಾ ಇರಲಿಲ್ಲ, ಆದ್ದರಿಂದಲೇ ನೀವು ಈ ಥರ ಅಪಘಾತಕ್ಕೆ ಒಳಗಾಗಿದ್ದೀರಾ ಅಂಥೇಳಿ ಕೃಷ್ಣನಿಗೆ ಆ ಚಂದ್ರನ ದರ್ಶನ ಮಾಡಿದ್ರ ದೋಷ ಪರಿಹಾರಕ್ಕೋಸ್ಕರವಾಗಿ ಈ ಸ್ಯಮಂತಕೋಪಾಖ್ಯಾನವನ್ನು ಕೇಳಬೇಕು.
ಮತ್ತೆ ನೀವು ಆ ಗಣಪತಿಯ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ನಾರದರು ಹೇಳ್ತಾರೆ. ಆಗ ನಾರದರು ಹೇಳ್ತಾರೆ, ಚಂದ್ರ ನಾನು ರೂಪವಂತ ಅಂತ ಹೇಳಿ ತಿಳ್ಕೊಂಡು ಗರ್ವದಿಂದ ಮೆರೀತಾ ಇರಬೇಕಾದ್ರೆ ಮಹಾಗಣಪತಿ ತನ್ನ ಭೋಜನವನ್ನು ಮುಗಿಸಿಕೊಂಡು ಅದೇ ದಿನ ದಾರಿನಲ್ಲಿ ಹೋಗ್ತಾ ಇರಬೇಕಾದ್ರೆ ತನ್ನ ಮೂಷಿಕ ವಾಹನ ಅಂದರೆ ಇಲಿಯ ಮೇಲೆ ಹತ್ತಿ ಹೋಗ್ತಾ ಇರಬೇಕಾದ್ರೆ ಡೊಳ್ಳೊಟ್ಟೆ, ಗಣಪತಿಗೆ ದೊಡ್ಡೊಟ್ಟೆ ಇದೆಯಲ್ಲ, ಇಲ್ಲಿ ಎಲ್ಲೋ ಹೀಗೆ ತಿರುಗೋವಾಗ ಏನೋ ಆಹಾರ ಕಾಣಿಸ್ದಾಗ ಗಣಪತಿ ಬಿದ್ದೋಗ್ಬಿಡ್ತಾನೆ. ಆಗ ಅವನು ಬಿದ್ದೋಗಿದ್ದಾಗ ಆ ಕಡುಬುಗಳನ್ನೆಲ್ಲ ತಂದುಕೊಂಡು ಆ ಸರ್ಪವನ್ನು ಹೊಟ್ಟೆಗೆ ಕಟ್ಕೊಂಡ ಅಂತಲೂ ಅದನ್ನು ನೋಡಿ ಚಂದ್ರ ನಕ್ಕ ಅಂತಲೂ ಕೂಡ ಇಲ್ಲಿ ಹೇಳಿದ್ದಾನೆ. ಹಾಗಾಗಿ ಚಂದ್ರನಿಗೆ ಆ ವಿಘ್ನೇಶ್ವರ ನಕ್ಕದ್ದಲ್ಲ, ಅದಕ್ಕೆ ಗಣಪತಿ ಶಾಪ ಕೊಡ್ತಾನೆ, ನಿನ್ನ ಒಂದು ಬೆಳಕು ಏನಿದೆ ನಶಿಸಿ ಹೋಗಲಿ ಅಂಥೇಳಿ. ಚಂದ್ರನ ಬೆಳಕಿಲ್ದಿರ ಇದ್ರೆ ಋಷಿಮುನಿಗಳಿಗೆ ಊಟ ಇಲ್ಲ, ಹಾಗಾಗಿ ಚಂದ್ರ ಮುಳುಗೋಗ್ಬಿಡ್ತಾನೆ. ಹೀಗಿರಬೇಕಾದ್ರೆ ಶ್ರೀಕೃಷ್ಣನಿಗೆ ಇದನ್ನು ನಾರದರು ಹೇಳ್ತಾರೆ ಈ ಥರ ಅಂಥೇಳಿ. ಆಗ ಅದನ್ನು ಕೇಳಿ ಪೂರ್ವದಲ್ಲಿ ಜಗತ್ಪತಿಯಾದಂತಹ ಸಾಂಬ ಸದಾಶಿವ ವಿನಾಯಕನನ್ನು ಪ್ರಮಥಗಣಗಳಿಗೆ ಅಧಿಪತಿಯನ್ನಾಗಿ ಮಾಡಬೇಕಂತ ಪ್ರಯತ್ನಿಸಿದಾಗ ಬ್ರಹ್ಮದೇವರುಗಳಲ್ಲಿ ನಮ್ಮಲ್ಲಿ ನೋಡಿ ಇದೆಲ್ಲ ವಿದ್ಯೆಗಳು, ಇದನ್ನು ನಾವು ಹೆಂಡತಿ ಅಂತ ಇಲ್ಲಿ ಅನ್ಕೋಬಿಟ್ಟಿದ್ದಾರೆ ಎಲ್ಲರೂ. ಆದರೆ ಹೆಂಡತಿ ಅಲ್ಲ, ಗಣಪತಿಗೆ ಹೆಂಡತಿ ಇಬ್ಬರಿದ್ದಾರೆ ಅಂತಲ್ಲ. ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವ ಅನ್ನೋದು 8 ವಿದ್ಯೆಗಳು. ಇದನ್ನು ಅಷ್ಟಸಿದ್ಧಿಗಳು ಅಂತ ಕರೀತಾರೆ. ಈ ಅಷ್ಟಸಿದ್ಧಿಗಳನ್ನು ಕೊಟ್ಟು ಗಣೇಶನಿಗೆ ವಿವಾಹ ಮಹೋತ್ಸವ ನಡೆಯುತ್ತೆ ಅಂತ ಹೇಳಿ ಬ್ರಹ್ಮದೇವ ಹೇಳಿದಾನಂತೆ. ಆಗ ಗಜಮುಖನೇ, ಆ ಗಣಪತಿನೇ ಪ್ರಮದಾಧಿಪನಿಗೆ ಲಂಬೋದರನೇ, ವಿಘ್ನರಾಜನೇ, ಮೋದಕ ಪ್ರಿಯನೇ, ನಿನ್ನನ್ನು ಯಾರ್ಯಾರು ಪೂಜೆ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ನೀನು ಪ್ರಸನ್ನನಾಗಿ ಅವರ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸು ಅಂತ ಹೇಳಿದಾನೆ. ಹಾಗಾಗಿ ಈ ಗಣಪತಿಯವರ ಕೆಲಸಗಳನ್ನು ನಿರ್ವಿಘ್ನವಾಗಿ ನೆರವೇರಿಸೋದ್ರಲ್ಲಿ ಸಂದೇಹ ಇಲ್ಲ. ಹಾಗಾಗಿ ಗಣಪತಿಯನ್ನು ಯಕ್ಷ, ಕಿನ್ನರ, ಕಿಂಪುರುಷರ, ಗಂಧರ್ವರ ಆದಿಯಾಗಿ ನಾವು ಕೂಡ ಕಲಿಯುಗದಲ್ಲೂ ಗಣಪತಿ ಪೂಜೆಯನ್ನು ಮಾಡ್ತೀವಿ ಯಾವಾಗಲೂ ಕೂಡ. ಹೀಗೆ ಅವನನ್ನು ಪೂಜಿಸದೇ ಇದ್ದದ್ದೇ ಆದರೆ ಸುರಾಸುರರಾಗಲಿ ರಾಕ್ಷಸರು ಕೂಡ ಗಣಪತಿ ಪೂಜೆಯನ್ನು ಮಾಡಲೇಬೇಕು. ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರೆ, ರಾಜನೇ ಪ್ರತ್ಯಕ್ಷ ದೇವರು. ಗಣ ಅಂದರೆ ಗುಂಪು, ಪತಿ ಅಂದರೆ ನಾಯಕ. ಶಿವಗಣ ವಿಷ್ಣುಗಣ 2 ಗುಣಕ್ಕಾಗಿ 2 ಗಣಗಳಿಗೂ ಕೂಡ ನಾಯಕನಾಗಿ ಗಣಪತಿಯನ್ನು ಆಯ್ಕೆ ಮಾಡಿದ್ದರಿಂದ ಅವನನ್ನು ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಭಕ್ತಿಯಿಂದ ಪೂಜಿಸು. ಗಣಪತಿಯನ್ನು ಆರಾಧನೆ ಮಾಡಿ ವಿಷ್ಣು ಪಾಲನೆ ಮಾಡ್ತಾನೆ, ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ರುದ್ರ ಸಂಹಾರ ಮಾಡಿ ಮೋಕ್ಷವನ್ನು ಕೊಡ್ತಾನೆ. ನಾನು ಕೂಡ ಈ ಒಂದು ವಿನಾಯಕನನ್ನು ಸ್ತುತಿಸಿ ಆಗ ಮನಸ್ಸಿನಲ್ಲಿ ಏನೇನಿದೆಯೋ ಆ ವರವನ್ನು ಬೇಡಬೇಕು ಅಂತೇಳಿ ಹೇಳ್ತಾನೆ. ಓ ಪ್ರಭುವೇ, ನಾನು ಮಾಡ್ತಕ್ಕಂಥ ಈ ಸೃಷ್ಟಿಕರ್ಮ ನಿರ್ವಿಘ್ನವಾಗಿ ನೆರವೇರಿಸಿ ಅಂತ ಆ ಬ್ರಹ್ಮದೇವರೇ ಗಣಪತಿಯಲ್ಲಿ ಕೇಳಿಕೊಂಡು ನಿರ್ಮಾಣ ಮಾಡ್ತಾನಂತೆ. ಒಂದು ಕಥೆಯಲ್ಲಿ ಹೇಳ್ತಾರೆ, ಬ್ರಹ್ಮನ ಕೂಡಾಕ್ಬಿಟ್ಟಿರ್ತಾರಂತೆ ಗಣಪತಿ ತೊಗೊಂಡೋಗಿ, ನೀನು ಸೃಷ್ಟಿ ಮಾಡಬೇಡ ಅಂತ. ಆವಾಗ ಬ್ರಹ್ಮ ಒಂದು ಗಣಪತಿಯನ್ನು ಆರಾಧನೆ ಮಾಡಿ ಹೊರಗಡೆ ಬಂತ ಅಂತ ಹೇಳ್ತಾರೆ. ಅದು ಬೇರೆ ಬೇರೆ ಕಥೆ, ಅದು ಬೇರೆ ಬೇರೆ ಕಡೆ ಬರುತ್ತೆ. ಹಾಗಾಗಿ ನಾವೆಲ್ಲ ಕಲಿಸ್ಕೊಳ್ಳೋಕ್ಕಾಗಲ್ಲ, ಅದೇ ಬೇರೆ ವಿಚಾರ. ಓ ಪ್ರಭುವೇ, ನಾನು ಮಾಡ್ತಕ್ಕಂಥ ಸೃಷ್ಟಿಕರ್ಮ ನಿರ್ವಿಘ್ನದಿಂದ ನಡೆಸ್ಕೊಂಡು ಬರುವಂತೆ ನೀನು ಅನುಗ್ರಹಿಸಬೇಕು ಅಂತ ಹೇಳಿ ಬ್ರಹ್ಮ ಗಣಪತಿಯನ್ನು ವರವನ್ನು ಬೇಡ್ಕೊಳ್ತಾನೆ. ಆಗ ಗಣಪತಿ ಹಾಗೇ ಆಗಲಿ ಅಂತ ಹೇಳಿ ತನ್ನ ಸೊಂಡಿಲಿನಿಂದ ಕಡಬನ್ನು ಸ್ವೀಕರಿಸಿ ಅನಂತರ ಸಿದ್ಧಿ ಬುದ್ಧಿ ಸಮೇತವಾಗಿ ಗಣಪತಿಯು ಸಪ್ತಲೋಕಗಳನ್ನು ಸಂಚಾರ ಮಾಡ್ತಾ ಸ್ವೇಚ್ಛಾ ವಿಹಾರವಾಗಿ ಮೆಲ್ಲನೆ ಗಗನದಲ್ಲಿ ಮೂಷಿಕ ವಾಹನನ್ನೇರಿ ಸಂಚಾರ ಮಾಡ್ತಾ ಇರ್ತಾನೆ. ಹಾಗೇ ಆಗ ಚಂದ್ರಲೋಕವನ್ನು ಸೇರ್ತಾನೆ. ಸಂಚಾರ ಮಾಡುತ್ತಲಿರುವಂತಹ ಆ ಗಣನಾಥನನ್ನು ಮಧಾನ್ವಿತನಾದಂಥ ಚಂದ್ರ ಗಣಪತಿಯನ್ನು ಅಪಹಾಸ್ಯ ಮಾಡ್ತಾನೆ. ಆಗ ಕೋಪದಿಂದ ಕೆಂಪಾದ ಕಣ್ಣುಗಳಿಂದ ನೋಡಿ ಗಣಪತಿ ಚಂದ್ರನಿಗೆ ಶಾಪವನ್ನು ಕೊಡ್ತಾನೆ. ನೀನು ನೋಡಲು ಸೌಂದರ್ಯಶಾಲಿಯಾಗಿದ್ದರೂ ಕೂಡ ನಿನಗೆ ಗರ್ವ ಇದೆ, ಅಹಂಕಾರ ಇದೆ. ಹಾಗೆ ನೀನು ತಕ್ಕ ಫಲಗಳನ್ನು ಅನುಭವಿಸ್ತೀಯಾ, ಬೇಗನೆ ಹೊಂದುತ್ತೀಯ ಅಂತ ಹೇಳಿ ಗಣಪತಿ ಚಂದ್ರನಿಗೆ ಶಾಪವನ್ನು ಕೊಡ್ತಾನೆ. ಅದೇ ಮೊದಲುಗೊಂಡು ಮೃಗಲಾಂಛನವಾದಂತಹ ನಿನ್ನನ್ನು ಯಾರು ಚತುರ್ಥಿ ದಿನ ನೋಡ್ತಾರೋ ಅವರುಗಳು ಅಪವಾದಕ್ಕೆ ಒಳಗಾಗ್ತಾರೆ ಅಂತ ಹೇಳಿ ಗಣಪತಿ ಹೇಳ್ತಾನೆ. ಇದು ಸತ್ಯವಾಗಲೂ ನಿಶ್ಚಯ ಅಂಥೇಳಿ ಚಂದ್ರನು ಈ ಥರ ಭಯಂಕರವಾದಂಥ ಶಾಪವನ್ನು ಚಂದ್ರನಿಗೆ ಕೊಡ್ತಾನೆ. ಆ ಶಾಪವನ್ನು ಕೇಳುತ್ತಲೇ ಬಾಡಿದ ಮುಖವುಳ್ಳಾದಂತಹ ಚಂದ್ರ ಜಲದಲ್ಲಿ ಹೊಕ್ಕು ನೀರಿನಲ್ಲಿ ಹೋಗಿ ಬಿಳಿದಾದಂತಹ ತಾವರೆಯ ಕಮಲದಲ್ಲಿ ಅಡಗಿಕೊಂಡು ಕೂತ್ಕೊಂಡ್ಬಿಡ್ತಾನೆ.
ಆಗ ತರುವಾಯ ದೇವತೆಗಳೆಲ್ಲರೂ ಕೂಡ ಚಂದ್ರನ ದರ್ಶನ ಇಲ್ಲದೆ ಇರೋದ್ರಿಂದ ದುಃಖಾನ್ವಿತರಾಗಿ ದುಃಖಪಟ್ಟವರಾಗಿ, ಚಂದ್ರನ ದರ್ಶನ ಇಲ್ಲ ಅಂದರೆ ಋಷಿಮುನಿಗಳೆಲ್ಲ ಊಟ ಮಾಡೋಕ್ಕಾಗೋದಿಲ್ಲ ರಾತ್ರಿ ಹೊತ್ತು. ಹಾಗಾಗಿ ಯಾವಾಗ ಚಂದ್ರನ ದರ್ಶನ ಇರೋದಿಲ್ವೋ ಅದನ್ನೆಲ್ಲ ನೋಡಿ ದೇವೇಂದ್ರನನ್ನು ಮುಂದಿಟ್ಟುಕೊಂಡು ಎಲ್ಲರೂ ಕೂಡ ಬ್ರಹ್ಮನ ಹತ್ರ ಹೋಗ್ತಾರೆ. ಗಣಪತಿ ಚಂದ್ರನಿಗೆ ಶಾಪ ಕೊಟ್ಬಿಟ್ಟಿದ್ದಾನೆ, ಅದನ್ನು ಸ್ವಲ್ಪ ಪರಿಹಾರ ಮಾಡಿ ಅಂತ ಹೇಳಿ ಆಗ ಬ್ರಹ್ಮನನ್ನು ಕೇಳಿದಾಗ ಬ್ರಹ್ಮ ಹೇಳ್ತಾನೆ, ಗಣಪತಿ ಕೊಟ್ಟಂಥ ಶಾಪ ನಾನು ವಾಪಸ್ ತಗೊಳ್ಳೋಕ್ಕಾಗೋದಿಲ್ಲ, ನೀವಾದರೂ ಕೂಡ ವಿಷ್ಣುವನ್ನು ಕೇಳಿ ಅಂಥೇಳಿ. ಆಗ ಮತ್ತೆ ಎಲ್ಲರೂ ಕೂಡ್ಕೊಂಡು ಮಹಾವಿಷ್ಣುವಿನ ಹತ್ರ ಹೋಗ್ತಾರೆ. ಆಗ ಮಹಾವಿಷ್ಣು ನಾನು ಕೂಡ ಅದನ್ನು ವಾಪಸ್ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಪರಿಹಾರ ಮಾಡೋಕ್ಕಾಗಲ್ಲ, ಶಿವನನ್ನು ಕೇಳಿ ನೋಡಿ. ಆಗ ಎಲ್ಲರೂ ಮತ್ತೆ ಕೂಡಿಕೊಂಡು ಶಿವನ ಹತ್ರ ಹೋಗ್ತಾರೆ. ಶಿವ ಕೂಡ ಹೇಳ್ತಾನೆ, ನಾನೂ ಕೂಡ ಅದನ್ನು ವಾಪಸ್ ತಗೊಳ್ಲಿಕ್ಕೆ ಆಗೋದಿಲ್ಲ, ನಾನು ಪರಿಹಾರ ಮಾಡೋಕ್ಕಾಗಲ್ಲ, ನಾನು ಲಯಕರ್ತ ಅಷ್ಟೇ. ನೀವೆಲ್ಲರೂ ಕೂಡ ಸೇರಿಕೊಂಡು ಆ ಗಣಪತಿಯ ಹತ್ರನೇ ಹೋಗಿ ಗಣಪತಿಯನ್ನು ಬೇಡ್ಕೊಳ್ಳಿ, ಗಣಪತಿಯೇ ಇದನ್ನು ವಿಶಾಪ ಮಾಡಬೇಕು, ಪರಿಹಾರ ಮಾಡಬೇಕು ಅಂತ ಹೇಳಿದಾಗ ಅವರೆಲ್ಲರೂ ಕೂಡ ಬೇರೆ ಉಪಾಯವನ್ನು ಕಾಣದೆ ಗಣಪತಿಯ ಹತ್ರ ಹೋಗ್ತಾರೆ. ಆಗ ಪ್ರಸನ್ನ ಚಿತ್ತನಾಗಿರ್ತಕ್ಕಂಥ ಗಣಪತಿಯನ್ನು ನೋಡಿ ಸೃಷ್ಟಿಕರ್ತನಾದಂಥ ಬ್ರಹ್ಮ ಅವನಿಗೆ ಎಲ್ಲ ವಿವರಗಳು ಗೊತ್ತಿರುತ್ತಲ್ಲ ಅದೆಲ್ಲವನ್ನು ಕೂಡ ಹೇಳ್ತಾನೆ. ಆಗ ಗಣಪತಿ ಹೇಳ್ತಾನೆ, ಎಲೈ ಸುರರೇ, ಅಂದರೆ ದೇವಾನ್ ದೇವತೆಗಳೇ, ಸುರರೇ ಅಂದರೆ ದೇವತೆಗಳು, ದೇವತೆಗಳೇ ಕೇಳಿ, ನೀವು ಚತುರ್ಥಿ ದಿನದಲ್ಲಿ ನನ್ನನ್ನು ಅಂದರೆ ವಿನಾಯಕನನ್ನು ಭಕ್ತಿಯಿಂದ ಪೂಜಿಸಬೇಕು. ಕೃಷ್ಣ ಪಕ್ಷದ ಚತುರ್ಥಿಯನ್ನು ನಕ್ತ ಅಂತ ಕರೀತಾರೆ. ನಕ್ತ ಅಂದರೆ ಪ್ರದೋಷ ಕಾಲಕ್ಕೆ, ಸಾಯಂಕಾಲ ಸೂರ್ಯ ಮುಳುಗೋ ಕಾಲಕ್ಕೆ ಗಣಪತಿಯ ಪೂಜೆಯನ್ನು ಆರಂಭ ಮಾಡಿ ಚಂದ್ರೋದಯಕ್ಕೆ ಅರ್ಘ್ಯವನ್ನು ಕೊಡಬೇಕು. ಇದನ್ನು ಪ್ರಾಜ್ಞರು ಅಂದರೆ ಜ್ಞಾನಿಗಳು ತಿಳಿದೋರು ಸಂಕಟಹರ ಚತುರ್ಥಿ ವ್ರತ ಅಂತ ಕರೀತಾರೆ. ಈ ವ್ರತದಲ್ಲಿ ಅತಿರಸಗಳಿಂದಲೂ, ಅತಿರಸ ಅಂದರೆ ಕಜ್ಜಾಯ, ತುಪ್ಪದಿಂದ ಮಾಡಿದ ಕಡುಬುಗಳಿಂದಲೂ, ಪಾಯಸ ಮೊದಲಾದವುಗಳಿಂದಲೂ ಕೂಡ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ನೈವೇದ್ಯಕ್ಕಾಗಿ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ತಯಾರು ಮಾಡಿಕೊಂಡು ಗಣಪತಿಯ ಪೂಜೆಯನ್ನು ಮಾಡಿ ಅವತ್ತು ಮೌನದಿಂದ, ಯಾರ ಹತ್ರ ಮಾತಾಡಿಕೊಡ್ದು ಮೌನದಿಂದ ಇದ್ದು ರಾತ್ರಿ ಉಪ್ಪಿಲ್ಲದ ಮೊಸರನ್ನು ಸಿಹಿ ಕಡಬನ್ನು ತಿನ್ನಬೇಕು. ಹೀಗೆ ಸುವರ್ಣ ಗಣಪತಿಯ ಪ್ರತಿಮೆ ಮಾಡಿಸಿ, ಬಂಗಾರದಿಂದ ಗಣಪತಿಯ ಪ್ರತಿಮೆಯನ್ನು ಮಾಡಿ ತನಗೆ ಲೋಭವಿಲ್ಲದೆ ಶಕ್ತ್ಯಾನುಸಾರವಾಗಿ ದಕ್ಷಿಣೆಯೊಂದಿಗೆ ಬ್ರಾಹ್ಮಣನಿಗೆ ಅದನ್ನು ದಾನ ಕೊಡಬೇಕು ಅಂತ ಹೇಳಿ ಬ್ರಹ್ಮನನ್ನು ಪುನಃ ಸ್ತುತಿಸಿ ದೇವತೆಗಳೆಲ್ಲರೂ ಕೂಡ ಚಂದ್ರನ ಹತ್ರ ಬರ್ತಾರೆ. ಆಗ ಈ ಬ್ರಹ್ಮ ಗಣಪತಿಯಿಂದ ಕೇಳಿದಂತಹ ಈ ಒಂದು ಗಣೇಶ ಚತುರ್ಥಿ ವಿಧಿಯನ್ನು ಚಂದ್ರನಿಗೆ ಹೇಳ್ತಾರೆ. ಚಂದ್ರನ ಹತ್ರ ಆ ಗಣಪತಿಯ ವ್ರತವನ್ನು ಮಾಡಿಸ್ತಾರೆ. ಚಂದ್ರನು ಧ್ಯಾನ ಆವಾಹನೆಗಳಿಂದ ಗಣಪತಿಯನ್ನು ಪೂಜಿಸ್ತಾನೆ. ಆಗ ಸಿದ್ಧಿವಿನಾಯಕನು ಆವಿರ್ಭವಿಸ್ತಾನೆ, ಸಿದ್ಧಿವಿನಾಯಕ ಪ್ರತ್ಯಕ್ಷನಾಗ್ತಾನೆ. ಸಿದ್ಧಿವಿನಾಯಕ ಪ್ರತ್ಯಕ್ಷನಾದಾಗ ಗಣಪತಿಯನ್ನು ನೋಡಿ ಸಂತುಷ್ಟನಾದಂಥ ಚಂದ್ರ ಗಣಪತಿಗೆ ಹೇಳ್ತಾನೆ, ನೀನು ಸರ್ವಕ್ಕೂ ಕೂಡ ಕಾರಣಭೂತನು, ನೀನು ದೇವರು, ನೀನು ನನಗೆ ಪ್ರಸನ್ನನಾಗು. ಹೇ ಜಗನ್ನಿವಾಸನೇ, ಲಂಬೋದರನೇ, ದೇವೇಶನೇ, ವಕ್ರತುಂಡನೇ, ಬ್ರಹ್ಮನಾರಾಯಣರಿಂದ ಪೂಜಿಸಲ್ಪಟ್ಟಂಥ ಸ್ವಾಮಿಯೇ, ಗರ್ವದಿಂದ ನಾನು ಮಾಡಿದಂತಹ ಅಪವಾಸ್ಯವನ್ನು ದಯವಿಟ್ಟು ಮನ್ನಿಸು, ನನಗೆ ರಕ್ಷಣೆ ಮಾಡು. ನಿನ್ನನ್ನು ಪೂಜಿಸದೆ ಯಾವ ಕಾರ್ಯಕ್ಕೂ ಕೂಡ ಯಾರು ಪ್ರಯತ್ನ ಪಟ್ಟರೂ ಕೂಡ ನಿರ್ವಿಘ್ನದಿಂದ ಅದನ್ನು ಸಾಧಿಸೋಕ್ಕಾಗಲ್ಲ. ಈ ನಿನ್ನ ಪ್ರಭಾವ ನಿನ್ನಿಂದ ಈಗ ನಾನು ತಿಳ್ಕೊಂಡೆ. ಹಾಗಾಗಿ ನಿನ್ನನ್ನು ಯಾರು ಉದಾಸೀನ ಮಾಡ್ತಾರೋ ಅವರಿಗೆ ನರಕವಾಸ ಪ್ರಾಪ್ತಿಯಾಗುತ್ತೆ. ಕರುಣಾ ಸಮುದ್ರನೇ, ಲಂಬೋದರನೇ, ಮದದಿಂದ ನಾನು ಅಹಂಕಾರದಿಂದ ಮಾಡಿದಂತಹ ನನ್ನ ಹಾಸ್ಯವನ್ನು ದಯವಿಟ್ಟು ಕ್ಷಮಿಸು, ಮನ್ನಿಸು ಅಂತ ಹೇಳಿ ಬೇಡಿಕೊಂಡದ್ದಕ್ಕೋಸ್ಕರವಾಗಿ ಗಣಪತಿ ಸಂತೋಷಪಟ್ಟು ನೀನು ಬೇಡಿದ ವರವನ್ನು ಕೇಳು, ಕೊಡ್ತೀನಿ ಅಂತೇಳಿ ಹೇಳ್ತಾನೆ. ಆಗ ಚಂದ್ರ ವರ ಕೇಳಲ್ಲ, ಬ್ರಹ್ಮ ಮೊದಲಾದಂಥ ದೇವತೆಗಳಿಗೆ ಕೂಡ ಎಲ್ಲರೂ ಕೂಡ ಚಂದ್ರನ ಬೆಳಕಬೇಕು ಅಂತ ಹೇಳಿ ಕೇಳ್ತಾರೆ. ಆಗ ಗಣಪತಿ ಹೇಳ್ತಾನೆ, ಬ್ರಹ್ಮನ ಮಾತಿನಂತೆ ಗಣೇಶ ಚಂದ್ರನಿಗೆ ವಿಶಾಪವನ್ನು ಮಾಡ್ತಾನೆ. 15 ದಿವಸ ಅಮಾವಾಸ್ಯೆ ಆದಮೇಲೆ ಪೌರ್ಣಮಿ ತನಕ ಶುಕ್ಲ ಪಕ್ಷದಲ್ಲಿ ನಿನ್ನ ಬೆಳಕಿರುತ್ತೆ, ವೃದ್ಧಿ ಆಗುತ್ತೆ.
ಪೌರ್ಣಮಿ ಆದಮೇಲೆ ಅಮಾವಾಸ್ಯೆ ತನಕ ನಿನ್ನ ಬೆಳಕು ಕ್ಷಯವಾಗುತ್ತೆ, ಅಂದರೆ ಕುಂದುತ್ತೆ, ಕತ್ಲಾಗ್ತಾ ಬರುತ್ತೆ. ಹೀಗೆ ನೀನು ಯಾರು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿನ ನಿನ್ನನ್ನು ದರ್ಶನ ಮಾಡ್ತಾರೋ ಅವರು ಸಂವತ್ಸರದ ಅಂತ್ಯದವರೆಗೂ ಕೂಡ ನಿರರ್ಥಕವಾದಂಥ ಅಪವಾದಗಳು, ಅಂದರೆ ಅವ್ರು ತಪ್ಪೇ ಮಾಡಿರಲ್ಲ ಅಂತ ಮಿಥ್ಯಾಪವಾದಗಳನ್ನು ಹೊಂದ್ತಾರೆ. ಇದರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾನೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಬಿದಿಗೆಯಲ್ಲಿ ಯಾರು ನಿನ್ನನ್ನು ನೋಡ್ತಾರೋ, ಮತ್ತು ತೃತೀಯ ದಿನ ಅಂದರೆ ತದಿಗೆ ದಿನ ಯಾರು ನಿನ್ನನ್ನು ನೋಡ್ತಾರೋ ಅವರಿಗೆ ಚತುರ್ಥಿ ಚಂದ್ರನ ದರ್ಶನದಿಂದ ಸಂಪ್ರಾಪ್ತವಾದಂಥ ದೋಷ ಬಾಧಿಸಲ್ಲ. ಅದಕ್ಕೋಸ್ಕರವಾಗಿ ಅವತ್ತು ಮೊದಲುಗೊಂಡು ಎಲ್ಲ ಜನರು ಕೂಡ ಬಿದಿಗೆ ದಿನ ಮತ್ತು ತದಿಗೆ ದಿನ ಚಂದ್ರನನ್ನು ದರ್ಶನ ಮಾಡ್ತಾರೆ. ಹೀಗೆ ಚಂದ್ರ ಗಣಪತಿಯನ್ನು ಕುರಿತು ನಿನಗೆ ಮುಖ್ಯವಾದಂಥ ಪೂಜೆಯನ್ನು ಮಾಡಬೇಕಾದ್ರೆ ಯಾವ ದಿನ ಪ್ರಶಸ್ತ್ಯ ಅಂಥೇಳಿ ಕೇಳಿದಾಗ ವಿನಾಯಕ ಚಂದ್ರನಿಗೆ ಹೇಳ್ತಾನೆ, ಕೃಷ್ಣ ಪಕ್ಷದ ಚತುರ್ಥಿಯ ದಿನ ನನ್ನನ್ನು ಅಂದರೆ ಗಣಪತಿಯನ್ನು ಪೂಜಿಸಬೇಕು, ಕಡುಬುಗಳನ್ನು ನೈವೇದ್ಯ ಮಾಡಬೇಕು. ಶಕ್ತ್ಯಾನುಸಾರವಾಗಿ ಗಣಪತಿಯನ್ನು ಚಿನ್ನದಲ್ಲಾಗಲಿ ಬೆಳ್ಳಿಯಲ್ಲಾಗಲಿ ಅದೂ ಇಲ್ಲದಿರ ಇದ್ದರೆ ಮಣ್ಣಿನಿಂದಾಗಲಿ ಮಾಡಿ ದಾನ ಧರ್ಮ ಮಾಡಿದ ಅಂತಲೋ, ಈ ರೀತಿ ಜನಗಳಿಗೆ ಯಾವಾಗ ಕಷ್ಟ ಉಂಟಾಗುತ್ತೆ ಆ ಕಷ್ಟ ನಿವೃತ್ತಿಗೋಸ್ಕರವಾಗಿ ಈ ಗಣಪತಿಯ ವ್ರತವನ್ನು ಕೇಳಬೇಕು ಅಂತಲೋ, ಗಣಪತಿಯನ್ನು ಪೂಜೆ ಮಾಡಬೇಕಾದ್ರೆ ವಿಶೇಷವಾಗಿ ದೇವಸ್ಥಾನದಲ್ಲಿ ದೇವರಿರೋ ಕಡೆನೇ ಪೂಜೆ ಮಾಡ್ತೀವಿ. ಮನೆಯಲ್ಲಿ ಮಾಡೋದಾದರೆ ಧಾನ್ಯದ ರಾಶಿ ಮಾಡಿ ಅದರ ಮೇಲೆ ಒಂದು ಕಳಶವನ್ನು ಇಟ್ಟು ಅದರಲ್ಲಿ ಎರಡು ಪ್ರತಿಮೆಯನ್ನು ಇಟ್ಟು ಅದಕ್ಕೆ ವಸ್ತ್ರವನ್ನು ಹೊದಿಸಿ ರಾತ್ರಿ ಕಡುಬನ್ನು ಮತ್ತು ಕಜ್ಜಾಯವನ್ನು ಮಾಡಿ 4 ಜಾವಗಳಲ್ಲೂ ಕೂಡ ಪೂಜೆಯನ್ನು ಮಾಡಿ ಜಾಗರಣೆ ಮಾಡಬೇಕು. ಸಂಕಷ್ಟಾರ ಗಣಪತಿ ದಿನ ಈ ರೀತಿಯಾಗಿ ಮಾಡಬೇಕು. ಶುಚಿರ್ಭೂತನಾಗಿ ಸ್ನಾನ ಸಂಧ್ಯಾವನೆಗಳನ್ನು ಮುಗಿಸಿಕೊಂಡು ಕೆಂಪು ಬಟ್ಟೆಗಳನ್ನು ಉಟ್ಟು ತನ್ನ ಸತಿಯಿಂದ ಕೂಡಿಕೊಂಡು ಬ್ರಹ್ಮಚರ್ಯ ವ್ರತದಿಂದ ಶಕ್ತ್ಯಾನುಸಾರವಾಗಿ ಈ ಒಂದು ಪ್ರತಿಮೆಯನ್ನು ರಚಿಸಿ ಶಿವಪ್ರಿಯಾಯ ಅಂಥೇಳಿ ವಸ್ತ್ರನ, ವಿನಾಯಕಾಯ ಅಂಥೇಳಿ ಅಂಗವಸ್ತ್ರವನ್ನು, ಅಂಗವಸ್ತ್ರ ಅಂದರೆ ಮೇಲ್ಗಡೆದು, ವಸ್ತ್ರ ಅಂದರೆ ಕೆಳಗಡೆದು, ಲಂಬೋದರ ಅಂಥೇಳಿ ಗಂಧವನ್ನು, ಸಿದ್ಧಿವಿನಾಯಕನೇ ಅಂಥೇಳಿ ಹೂವನ್ನು, ಗಜಮುಖ ಅಂಥೇಳಿ ಧೂಪವನ್ನು, ಮೂಷಿಕ ವಾಹನ ಅಂಥೇಳಿ ದೀಪವನ್ನು, ವಿಘ್ನೇಶ್ವರ ಅಂಥೇಳಿ ನೈವೇದ್ಯವನ್ನು, ಸರ್ವಪ್ರದಾಯ ಅಂಥೇಳಿ ಫಲವನ್ನು, ಕಾಮರೂಪಾಯ ಅಂಥೇಳಿ ತಾಂಬೂಲ ಅಂದರೆ ಎಲೆ ಅಡಿಕೆಯನ್ನು, ಧನದಾಯ ಅಂಥೇಳಿ ದಕ್ಷಿಣೆಯನ್ನು ಕೊಟ್ಟು ಕಡುಬುಗಳಿಂದ ಹೋಮವನ್ನು ಮಾಡಬೇಕು ಮಾರನೇ ದಿವಸ. ಈ ರೀತಿಯಾಗಿ ವಿನಾಯಕನ ಪ್ರತಿಮೆಯನ್ನು ಯಾರು ದಾನ ಮಾಡ್ತಾರೋ, ಈ ಒಂದು ಗಣಪತಿಯ ಒಂದು ಪೂಜೆಯನ್ನು ಮಾಡ್ತಾರೋ ಅವರಿಗೆಲ್ರಿಗೂ ಕೂಡ ಕಥೆಯ ಪಠಣ ನಂತರ ಭೋಜನವನ್ನು ಮಾಡಿಸ್ಬೇಕು, ಊಟ ಹಾಕಬೇಕು. ಹೀಗೆ ವಿವಿಧ ಉಪಚಾರಗಳಿಂದ ಸಂತುಷ್ಟಿಪಡಿಸಬೇಕು. ಆಗ ನಾನು ಅವರಿಗೆ ಏನೂ ತೊಂದರೆ ಬರದಂತೆ ನೋಡ್ಕೊಳ್ತೀನಿ ಅಂಥೇಳಿ ಗಣಪತಿ ಹೇಳಿದ ಅಂದಿಗೆ ಪುತ್ರ ಪೌತ್ರ ಮಹದೈಶ್ವರ್ಯ ಮೊದಲಾದಗಳನ್ನು ದಯಪಾಲಿಸಬೇಕು ಅಂಥೇಳಿ ಗಣಪತಿಯನ್ನು ಇವರು ಕೂಡ ಕೇಳ್ಕೊಳ್ತಾರೆ. ಹಾಗಾಗಿ ಹೇಳ್ತಾನೆ, ಯಾರು ಗೋದಾನ ಮಾಡ್ತಾರೆ, ಯಾರು ಧಾನ್ಯ ದಾನ ಮಾಡ್ತಾರೆ, ಯಾರು ವಸ್ತ್ರದಾನ ಮಾಡ್ತಾರೆ, ಅನೇಕ ದಾನಗಳನ್ನು ಯಾರು ಮಾಡ್ತಾರೆ, ಕಡುಬು ಇತ್ಯಾದಿಗಳನ್ನು ಹಾಕಿ ಊಟ ಮಾಡಿಸ್ತಾರೆ, ಮತ್ತು ಸಂಕಷ್ಟಿ ಪೂಜೆ ಮಾಡಿದ ದಿವಸ ಉಪ್ಪು ಖಾರ ತಿನ್ನಬಾರ್ದು, ಸಪ್ಪೆ ಪದಾರ್ಥಗಳನ್ನು ತಿನ್ನಬೇಕು ಅಥವಾ ಸಿಹಿಯಾದ ಮೊಸರನ್ನು ತಿನ್ನಬೇಕು, ಇಲ್ದಿರ ಇದ್ರೆ ಕಡುಬು ತಿನ್ನಬೇಕು. ಈ ರೀತಿ ಬ್ರಹ್ಮಚರ್ಯದಿಂದ ಪಾಲನೆ ಮಾಡಿದರೆ ಅವರಿಗೆ ಜಯ ಉಂಟಾಗುತ್ತೆ ಅಂತ ಹೇಳ್ತಾನೆ. ಈ ರೀತಿಯಾಗಿ ಮಾಡುವವರಿಗೆ ಯಾವಾಗಲೂ ಕೂಡ ಜಯ ಉಂಟಾಗುತ್ತೆ. ಪುತ್ರಹೀನರಿಗೆ, ಮಕ್ಕಳಿಲ್ದಿರ ಇರೋರಿಗೆ ಸಂತಾನವನ್ನು, ನಿರ್ಗತರಿಗೆ ದವಸ ಧಾನ್ಯವನ್ನು, ಸಂಪತ್ತನ್ನು ಗಣಪತಿ ಕೊಡ್ತಾನೆ ಅಂಥೇಳಿ ಚಂದ್ರನಿಗೆ ಹೇಳಿ ಗಣಪತಿ ಅಂತರ್ಧಾನವನ್ನು ಹೊಂದುತ್ತಾನೆ. ಆಗ ಶ್ರೀಕೃಷ್ಣ ನೀನು ಈ ವ್ರತವನ್ನು ಮಾಡು ಅಂಥೇಳಿ ಚಂದ್ರನಿಗೆ ಈ ಥರ ಆಗಿತ್ತು ಅಂಥೇಳಿ ನಾರದರು ಶ್ರೀಕೃಷ್ಣನಿಗೆ ಹೇಳಿ ನಾರದರಿಂದ ಈ ಶ್ರೀಕೃಷ್ಣನ ಕೈಯಲ್ಲಿ ಈ ವ್ರತವನ್ನು ಮಾಡಿಸ್ತಾರೆ. ಆಗ ತಕ್ಷಣವೇ ಯಾವಾಗ ಶ್ರೀಕೃಷ್ಣ ಈ ಗಣಪತಿಯ ಪೂಜೆಯನ್ನು ಮಾಡ್ತಾನೆ, ಅಕ್ರೂರ ತನ್ನಲ್ಲಿರ್ತಕ್ಕಂಥ ಸ್ಯಮಂತಕ ಮಣಿಯನ್ನು ಕಾಶಿ ಕ್ಷೇತ್ರದಿಂದ ಬಂದು ಶ್ರೀಕೃಷ್ಣನಿಗೆ ಅರ್ಪಿಸಿ ಶ್ರೀಕೃಷ್ಣನ ಆಶೀರ್ವಾದವನ್ನು ಪಡಿತಾನೆ. ಆವಾಗ ಬಲದೇವರು ಅಂದರೆ ಬಲರಾಮ ಬಂದು ಶ್ರೀಕೃಷ್ಣನನ್ನು ಸೇರ್ಕೊಳ್ತಾನೆ. ಆವಾಗ ಬಲರಾಮನಿಗೂ ಕೂಡ ನಿಜ ಪರಿಸ್ಥಿತಿ ಗೊತ್ತಾಗುತ್ತೆ. ಈ ಪ್ರಕಾರವಾಗಿ ಈ ಸ್ಯಮಂತಕ ಮಣಿಯ ಉಪಾಖ್ಯಾನ ಅಂದರೆ ಕಥೆ ಅಂತ ಅಷ್ಟೇ. ಉಪಾಖ್ಯಾನವನ್ನು ಈ ಒಂದು ಯಾರು ಕೇಳ್ತಾರೋ, ಯಾರು ಈ ವ್ರತವನ್ನು ಕಥೆಯನ್ನು ಪಠಣ ಮಾಡ್ತಾರೋ, ಯಾರು ಭಾದ್ರಪದ ಶುಕ್ಲ ಪಕ್ಷದ ಚತುರ್ಥಿಯ ದಿನ ಚಂದ್ರನನ್ನು ದರ್ಶನ ಮಾಡಿರ್ತಾರೋ ಅವರೆಲ್ಲರಿಗೂ ಕೂಡ ಈ ಸ್ಯಮಂತಕೋಪಾಖ್ಯಾನ ಕಥೆಯನ್ನು ಕೇಳಿದ್ದೆ ಆದರೆ ಮನಸ್ಸಿನಲ್ಲಿ ಯಾವುದೂ ಕಷ್ಟ ಅನ್ನೋದಿರೋದಿಲ್ಲ.
ಅವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಕೃಷ್ಣನಿಂದ ಪೂಜಿತವಾದಂತಹ ವಿಘ್ನೇಶ್ವರನು ಅದೃಶ್ಯನಾಗ್ತಾನೆ. ಭೂಲೋಕದಲ್ಲಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ವಿದುರರಾಗಲಿ ವಿಧವೆಯರಾಗಲಿ ಯಾರು ಬೇಕಾದರೂ ಈ ಗಣಪತಿಯ ಪೂಜೆಯನ್ನು ಮಾಡಬಹುದು. ಅವರ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುವುದರಲ್ಲಿ ಸಂಶಯವೇ ಇಲ್ಲ. ಅವರ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ತದಾ ಪ್ರಭೃತಿ ಇದು ಭೂಮಿಯ ಮೇಲೆ ಬಂತು ಅಂಥೇಳಿ ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಅವರ ಜೊತೆಯಲ್ಲಿ ಧರ್ಮರಾಯನಿಗೆ ಹೇಳಲು ಇದನ್ನು ಧರ್ಮರಾಯ ಆಚರಿಸ್ತಾನೆ. ಆಗ ಧರ್ಮರಾಯನಿಗೆ ತನ್ನ ರಾಜ್ಯ ಸಿಗುತ್ತೆ ಅಂತ ಹೇಳುವಲ್ಲಿಗೆ ಸ್ಕಂದ ಪುರಾಣದಲ್ಲಿ ನಂದಿಕೇಶ್ವರ ಸಂವಾದದಲ್ಲಿ, ಅಂದರೆ ನಂದಿಗೆ ಈಶ್ವರ ಹೇಳಿದ ಅನ್ನುವಲ್ಲಿಗೆ ಸನತ್ಕುಮಾರ ಸಂವಾದದ ಸೆಮಂತಕೋಪಾಖ್ಯಾನ ವ್ರತಕಥವು ಸಂಪೂರ್ಣವಾದುದು. ಎಲ್ಲರೂ ಹೂವು ಅಕ್ಷತೆ ತಗೊಳ್ಳಿ, ಕೈಯಲ್ಲಿಟ್ಕೊಳ್ಳಿ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ವೃದ್ಧಾತ್ಮನವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯಜ್ಜತ್ ಸಕಲಂ ಪರಸ್ಮೈ ಶ್ರೀಮನ್ ವರಸಿದ್ಧಿ ವಿನಾಯಕ ಸ್ವಾಮಿ ಏತಿ ಸಮರ್ಪಯಾಮಿ. ದೇವರ ಮೇಲೆ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಹೆಣ್ಣು ಮಕ್ಕಳಿಗೆ ಗಣಪತಿಗೆ ಆರತಿ ಮಾಡಕ್ಕೆ ಹೇಳ್ಬಿಡಿ. ಬೆಳಗ್ಗೆ ಆಗಿದ್ರೂ ಪರವಾಗಿಲ್ಲ, ಸಂಜೆ ಆಗಿದ್ರೂ ಪರವಾಗಿಲ್ಲ. 2 ತುಪ್ಪದ ದೀಪಗಳನ್ನ ಇಟ್ಕೊಂಡು ಕೆಂಪು ನೀರು ಮಾಡಿಕೊಂಡು ದೇವರಿಗೆ ಆರತಿ ಮಾಡಿಬಿಟ್ಟು ಅದರಲ್ಲೊಂದು ಹೂವು ಕೆಂಪು ನೀರಲ್ಲದ್ದಿ ದೇವರಿಗೆ ಅರ್ಪಣೆ ಮಾಡಿ ನೀವು ಎಲ್ಲರೂ ಕೂಡ ಆರತಿ ತಗೊಳ್ಳಿ. ಎಲ್ರಿಗೂ ಕೂಡ ಆ ವರಸಿದ್ಧಿ ವಿನಾಯಕನು ಸಮಸ್ತ ಸನ್ಮಂಗಳವನ್ನು ಉಂಟು ಮಾಡಲಿ ಅಂಥೇಳಿ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.